शान्ति
तनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै शान्ति शान्ति शं नो मित्रः शं वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम् ॐ शान्ति शान्ति शान्तिः ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागं सस्तनोभिः व्यशेम देवहितै यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु ॐ शान्ति 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 ॐ मधुवातारुतायते मधुक्षरन्ति सिन्धवः माद्वेन सन्तोषदेः उतोषसि मधुमत्पार्थिभगं रजः मधुद्यौरस्तु न पिता मधुमान्नो वनस्पति मधुमागम् अस्तु सूर्यः माद्वीर्गावो भवन्तु नः ॐ शान्ति शान्ति शान्तिः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः
ಕೀರ್ತನ ಸಂಗ್ರಹ ಪುಟ 174. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಂದನವ ನಮ್ಮಲ್ಲಿಗೆ ಬಂದನು. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಂದನವ ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ಹಗಲಾವುದು ಇರುಳಾವುದು ಎಂಬುದನ್ನು ಅವನ ಸಂಗದಿಂದ ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಹಳೆಯ ನಿದ್ರೆ ಹರಿಯಿತು ತೂಕಡಿಸುವುದಲ್ಲಿ ಬಂತು. ಹಳೆಯ ನಿದ್ರೆ ಹರಿಯಿತು ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಇವೆಲ್ಲ ವಚನವೇದದ ಹಾಡುಗಳು. ಇದರ ಅರ್ಥ ಮತ್ತು ಇದರ ಹಿನ್ನೆಲೆ ತೆಗೆದುಕೊಂಡ್ರೆ ಪ್ರಾಕ್ಟಿಕಲ್ ವೇದಾಂತ ಅಂತ ಏನು ಹೇಳ್ತೀವಿ, ಅನುಷ್ಠಾನ ವೇದಾಂತ ಅಂತ ಏನು ಹೇಳ್ತೀವಿ, ಅದರ ಜೀವನದ ಅನುಭಾವ ನುಡಿಗಳು ಇವುಗಳು. ಶ್ರೀರಾಮಕೃಷ್ಣ ಪರಮಹಂಸರು ಬೇರೆ ಸಂತರು ಮಹಾತ್ಮರ ಥರ ಬರೀ ಉಪದೇಶ ಮಾತ್ರ ಕೊಡ್ತಿರ್ಲಿಲ್ಲ. ಆ ಉಪದೇಶದ ತಕ್ಕ ಹಾಗೆ ಜೀವನವನ್ನು ನಡೆಸಿದ್ರು. ಬೇಲೂರು ಅಂದರೆ ದಕ್ಷಿಣೇಶ್ವರಿಗೆ ಬಂದ ನಂತರ 30 ವರ್ಷ ಅದರಿಂದ ಹೊರಗಡೆ ಬರಲಿಲ್ಲ. ಕುಟೀಚಕರಾಗಿದ್ಬಿಟ್ರು. 30 ವರ್ಷ ಅದರಿಂದ ಹೊರಗಡೆ ಬರಲಿಲ್ಲ. ಸಾಧನೆ ಮಾಡಿದ್ದಕ್ಕೆ ಅರಿತೆ ನಾನು ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಕತ್ಲೇನೇ ಇಲ್ಲ ಅಲ್ಲಿ.
ಪ್ರದೀಪಜ್ವಾಲಾಭಿ ಸೌಂದರ್ಯ ಲಹರಿ ಪದ, ಯಾವಾಗಲೂ ಜ್ಯೋತಿ 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 ಜ್ಯೋತಿ. ಇದ್ಯಾಕೆ ಸ್ವಾಮೀಜಿ ನಮ್ಗೆ ಇವೆಲ್ಲ ಹೇಳ್ತೀರಾ? ನಮ್ಗೆ ಇದು ಯಾವುದು ಬೇಡ. ಒಂದು ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಕಟ್ಟಿದ್ರೆ ಸಾಕು. ಒಂದು ಆರ್ಡಿನರಿ ಮಾರುತಿ 800 ಇದೆ, ಅದೊಂದು ಇನ್ನೋವಾ ಬಂದರೆ ಸಾಕು. ಅಂದರೆ ನಮ್ಮದು ಅದ್ರ ಮೇಲಕ್ಕೆ ಹೋಗ್ತಾನೇ ಇಲ್ಲ ಮನಸ್ಸು. ಹಾಗಾಗಿ ಇಂಥ ಹಾಡುಗಳು ರುಚಿಸಲ್ಲ ನಮಗೆ, ಅಂದರೆ ಸಾಮಾನ್ಯದ ಜನರಿಗೆ. ಇದರಲ್ಲಿ ನೋಡಿ ಡೆಪ್ತ್ ಇದೆ ಈ ಹಾಡಿನಲ್ಲಿ, ಅರ್ಥ ಏನಿದೆ ನೋಡಿ. ರಮಣ ಮಹರ್ಷಿಗಳ ಜೀವನ ನೋಡಿ ಗೊತ್ತಾಗುತ್ತೆ. ಅವ್ರನ್ನ ಹೋಗಿ ನಮಸ್ಕಾರ ಮಾಡಿ ಬರೋದೇನು ದೊಡ್ಡ ವಿಚಾರ ಅಲ್ಲ, ಹೋಗಿ ನಮಸ್ಕಾರ ಮಾಡಿ ಬರೋಣ. ಆದರೆ ಆ ಪುಟ್ಟ ರಾಮನ್, ವೆಂಕಟರಮಣ ಯಾವ ರೀತಿ ಜೀವನ ಆರಂಭ ಮಾಡ್ದ ನೀವು ನೋಡಿ. ಈ ಹಾಡು ಅವ್ರಿಗೆ ಅನ್ವಯವಾಗುತ್ತೆ. ಅವನ ಸಂಘದಿಂದ ಹಗಲಾವುದು ಇರುಳಾವುದು ಎಂಬುದನ್ನು ಅರಿತೆನು. ನಾವು ಸುಮ್ಮನೆ ಅಧ್ಯಾತ್ಮ ಅಂತ ಮಾತಾಡ್ತೀವಿ, ಒಂದು ಸ್ವಲ್ಪ ಡೆಪ್ತ್ಗೆ ಹೋದ್ರೆ ಹೆದರ್ಕೊಂಡ್ಬಿಡ್ತೀವಿ. ಅಯ್ಯಪ್ಪ ಇದೇನಪ್ಪ ನಮಗೆ ಇವೆಲ್ಲ ಆಗೋದಿಲ್ಲ ಅಂತ ನೋಡಿ. ಅವರು ಮನೆ ಬಿಟ್ಟು ಒಂದು ಲೆಟ್ರ್ ಬರೆದು, ಲೆಟ್ರಲ್ಲಿ ನಾನು ಅಂತ ಬರೆದು, ಲೆಟ್ರ್ ಕೊನೆಯಲ್ಲಿ ಡಾಟ್ ಹಾಕಿ ಪೋಸ್ಟ್ ಮಾಡಿಬಿಡ್ತಾರೆ ಲೆಟ್ರನ್ನ. ಮನೆಗೆ ಅಲ್ಲಿ ಬಂದಾಗ ಆ ಅರುಣಾಚಲ ಪ್ರದೇಶಕ್ಕೆ, ಅರುಣಾಚಲ ತಿರುವಣ್ಣಾಮಲೆಗೆ ಬಂದಾಗ ಅವ್ರಿಗೆ ಬ್ರಾಹ್ಮಣ ಸ್ವಾಮಿ ಅಂತ ಕರೀತಿರ್ತಾರೆ. ಯುವಕ ಹುಡುಗ ಸುಮ್ಮನೆ ಕೂತಿರೋ ಕಡೆ ಕೂತಿರ್ತಾನೆ ಅಷ್ಟೇ, ಏನು ಮಾತಿಲ್ಲ, ಕಥೆ ಇಲ್ಲ. ಗಣಪತಿ ಪಂಡಿತರು, ಗಣಪತಿ ಶಾಸ್ತ್ರಿಗಳು ಇವರುಗಳೆಲ್ಲ ಬಂದು ಆ ಮಗುವಿನ, ಆ ಹುಡುಗನ ಆಂತರ್ಯದಲ್ಲಿರುವ ಚೈತನ್ಯವನ್ನು ಕಂಡು ಮಾರು ಹೋಗಿ ಅವರ ಜೀವನವನ್ನೇ ಅವರಿಗೆ ಸಮರ್ಪಿಸಿಬಿಡ್ತಾರೆ. ಅದೆಲ್ಲ ಬೇರೆ ವಿಚಾರ. ಹಾಡು ಹೇಗಿದೆ ನೋಡಿ. ಜೀವನದಲ್ಲಿ ವೈವಿಧ್ಯಮಯವಾದ ವಿಚಾರಗಳನ್ನು ತೆಗೆದುಕೊಂಡು ಹೋಗುವಾಗ ನಮಗೆ ಗೊತ್ತಾಗ್ತದೆ. ಅರಿತೆ ನಾನು ಯಾರನ್ನ ತಿಳ್ಕೊಂಡೆ? ಆ ಪರಬ್ರಹ್ಮ ವಸ್ತುವನ್ನು ತಿಳ್ಕೊಂಡಾಗ ಇಂಥ ಹಾಡುಗಳು ಬರುತ್ತೆ. ಬರೀ ಬಾಯಲ್ಲಿ ಹೇಳೋದಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಕಲಿಯುಗಕ್ಕೆ ಭಾಳ ಪಕ್ಕವಾದ ನೋಡಿ. ಆಶ್ರಮಕ್ಕೆ ನೀವು ಹೋಗ್ತಿರಲ್ಲ, ಆಶ್ರಮಗಳಿಗೆಲ್ಲ ಯಾವ ಆಶ್ರಮಗಳಾದರೂ ಹೋಗಿ ಯಾರು ಬಂದರೂ ಕೂತ್ಕೋಬೇಕಂತೆ, ಯಾರು ಬಂದರೂ ಕೂತ್ಕೋಬೇಕಷ್ಟೇ. ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇಲ್ಲ. ಇಲ್ಲಾಂದ್ರೆ ಒಂಚೂರು ಚೇರ್ ಹಾಕಂತ ಹೇಳ್ತೀವಿ, ಯಾಕಂದ್ರೆ ಬಂದಿದ್ದಾರೆ ಅಂತ. ಇಲ್ಲೇ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಬೆಂಗಳೂರು ಆಶ್ರಮದಲ್ಲಿ 7 ಗಂಟೆ ಕರೆಕ್ಟಾಗಿ ಪ್ರೇಯರು, ಖಂಡನ ಭವ ವಂದನ. ಸೊ ಕೂತ್ಕೊಂಡು ಹಾಡ್ತಾ ಇದ್ದೀನಿ ಖಂಡನ ಭವ ವಂದನ ಹಾಡಿ, ಓಂ ಇಮೃತಂ ಹೇಳಿ, ಸರ್ವಮಂಗಲ ಹೇಳಿ, ಹಾಡು ಹೇಳಿ, ಜೈ ಕೊಟ್ಟು ಎಲ್ಲ ಮಾಡುವಾಗ ಯಾರೋ ಇಬ್ಬರು ಹಿಂಗೆ ಬಂದು ಹಿಂದೆ ಕೂತ್ಕೊಂಡಿದ್ದಾರೆ. ಅಲ್ಲಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ಇನ್ನೊಂದು 4 ಜನ ಕೂತಿದ್ದಾರೆ. ಯಾರಪ್ಪ ಅಂತ ನಾನು ಹಾಡ್ತೇನೆ. ಹಾಡೆಲ್ಲ ಆಗಿ ಜೈ ಅಂತ ಕೊಟ್ಟ ಮೇಲೆ ಅವರನ್ನು ನೋಡಿದಾಗ ಅವರು ಗವರ್ನರ್ ಆಫ್ ಕರ್ನಾಟಕ ಅಶೋಕ್ನಾಥ್ ಬ್ಯಾನರ್ಜಿ ಅವ್ರು ನಾನು ಹೇಳಿದೆ ನಾನು ಮಹಾರಾಜ್ ಟೀಕಾಚೆ ಅದು ಸರಿ ಇದೆ ಮಹಾರಾಜ್, ನಾನು ಕೆಳಗಡೆ ಕೂತ್ಕೊಳ್ಳೋದು ಕಷ್ಟ, ಅದಕ್ಕೆ ಕಾಲು 2 ಹಿಂಗೆ ಹಿಂದ್ಗಡೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ, ಆದರೆ ಆನಂದ ಇದೆ ಮನಸ್ಸಿಗೆ. ಒಂಚೂರು ಯಾರಿಗಾದರೂ ಒಂದು ಸೀಟ್ ಇಲ್ಲದೆ ಇದ್ರೆ ಕೇಳಿ, ಪಾಯಿಂಟೇ ಚೇರ್ ಲೇದು ಒಕ್ಕಡ ಮೇನು ಡೈರೆಕ್ಟ್ರು. ಯಾವ ಡೈರೆಕ್ಟ್ರು ಇವನು ತಲೆಗೆ మాట్లాడుతుంది ನೀವು ಕೇಳಿದ್ದೀರಾ? ఎవరు అడగలేదు, ఏమి మీరు ఎట్లా ఉండారో లేదు, నేను పోయింటే దానికే వచ్చేస్తుంది. ಹೋಗಯ್ಯ ನಿನ್ನಂತ ಕೋಟಿಗಟ್ಟಲೆ ಹೋದ್ರೂ ಏನಾಗಲ್ಲ ದೇವರಿಗೆ, ಕನಿಕಾ ಪರಮೇಶ್ವರಿಗೆ ಏನಾಗ್ತದೆ. ಇದು ನೋಡಿ ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಅಲ್ಲ, ಕರೆದು ಪ್ರಸಾದ ಆದರೂ ಕೊಡಬಾರ್ದ ನಾನು? ಡೈರೆಕ್ಟ್ರು ನಾನು. ಇದೆಲ್ಲ ಇಲ್ಲ ಆಶ್ರಮದಲ್ಲಿ. ಅದಕ್ಕೆ ಆಶ್ರಮಕ್ಕೆ ಜನ ಬರಲ್ಲ ಹೆಚ್ಚು. ಇಲ್ಲಿ ನಾರ್ಮಲ್ ಇಲ್ಲ, ಇಲ್ಲಿ ಎಕ್ಸ್ಟ್ರಾಡಿನರಿ ಲೈಫ್. ಇಲ್ಲಿ ರಮಣ ಮಹರ್ಷಿಗಳಿಗೆ ಸಂಬಂಧಪಟ್ಟಂತಹ ಈ ಹಾಡು ನಿಮಗೆ ಹಾಡಿದೆ.
ಇದು ನೋಡಿ, ಇದು ನಿಮ್ಮೆಲ್ರಿಗೂ ಸಂಬಂಧಪಟ್ಟದ್ದು. ನಾ ಹಾಡ್ತೀನಿ, ನೀವು ಕೇಳಿ. ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತು ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತು ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತು ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ವಸತಿಕಾರನು ವಸತಿ ಕಂಡಂತೆ, ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಸಂಸಾರ
ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ. ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪ್ರಾಚೀನದಲ್ಲಿ ಹಾಗೆ ಬರೆದಿತ್ತು, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಒಂದೊಂದು ಮನೇಲಿ 10 ಜನ, 15 ಜನ, 18 ಜನ, 20 ಜನ, 70 ಜನ ಇರೋ ಮನೆಗಳು ನೋಡಿದ್ದೆ ನಾನು. ಇದೇ ಬಳ್ಳಾರಿನಲ್ಲಿ ಸ್ಟೀಲ್ ಹೋಲ್ಸೇಲ್ ಸ್ಟೀಲ್ ಮರ್ಚೆಂಟ್ ಇದ್ದರು. ಅವ್ರ ಮನೆಯಲ್ಲಿ 70 ಜನ ಕೂತ್ಕೊಂಡಿದ್ರು. ಒಂದು ಜಗಳ ಇಲ್ಲ, ಒಂದು ವಾಟ್ಸಪ್ ಇಲ್ಲ, ಒಂದು ಥಮ್ಸಪ್ ಇಲ್ಲ, ಒಂದು ಮೊಬೈಲ್ ಇಲ್ಲ, ಒಂದು ಫೋನ್ ಇಲ್ಲ, ಎಲ್ಲ ಹೃದಯದ ಬೆಸುಗೆ ಇತ್ತು. ಅಮ್ಮ, ಆ ಶಬ್ದ ನೋಡಿ ಎಂಥ ತಾಯಿಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಕರೆದಿಲ್ಲ ಅಂತ, ಅಜ್ಜಿ ಅಂತ ಕೇಳಿ, ತಾತ ಕರೆದು, ಅಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲ ಮ್ಯೂಸಿಯಂಗೆ ಹೊಟ್ಟೋಗ್ಬಿಟ್ರಿ ಈಗ ಅವರೆಲ್ಲ. ಆಮೇಲೆ ಸಂತೋಷವಾಗಿರ್ತಿದ್ರು ಆ ಮನೆಗಳಲ್ಲಿ. ಅಡುಗೆಯವರು ನಾನು 70 ಜನಕ್ಕೆ ಮಾಡಬೇಕು ಅಂತ ಒಂದು ದಿವಸನೂ ಬೇಜಾರು ಮಾಡ್ಕೊಂಡು ನೋಡಿಲ್ಲ. ತಿಂಡಿಗಳು ಮಾಡೋದು, ತಿಂಡಿಗಳು ಬಡಿಸೋದು, ಮಕ್ಕಳಿಗೆಲ್ಲ ಬಡಿಸೋದು, ದೊಡ್ಡವ್ರಿಗೆಲ್ಲ ಬಡಿಸೋದು. ಯಾಕೆ ಹಂಗೆ ಮಾಡ್ತಿದ್ರು ಸ್ವಾಮೀಜಿ ಅಂದರೆ, ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತು, ಎಲ್ಲರಲ್ಲೂ ದೇವ್ರನ್ನ ನೋಡು ಅಂತ ಬರೆದಿತ್ತು. ಇಲ್ಲಿ ಸ್ವಾಮೀಜಿ ಬೇರೆ, ದೇವರು ಬೇರೆ, ನಾನು ಬೇರೆ, ನಮ್ಮ ಮನೆಯವರು ಬೇರೆ, ನಮ್ಮ ಮಕ್ಕಳು ಬೇರೆ, ಎಲ್ಲ ಬೇರೆ 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 ಬೇರೆ. ಈಗ ನೋಡಿ, ಉದಾಹರಣೆ ಕೊಡ್ತೀನಿ. ಎಲ್ಲೋ ಹೋಗಿದ್ದೀರಾ, ತಗೊಳಪ್ಪ, ಅಮೇರಿಕಕ್ಕೆ ಹೋಗಿದ್ದೀರಾ. ನೀವು ಸ್ವಲ್ಪ ಫಾರಿನರ್ಸ್ ಜಾಸ್ತಿ ಇಲ್ಲಿ, ಸೊ ಅಮೇರಿಕಕ್ಕೆ ಹೋಗಿದ್ದೀರಾ. ಯಾರ ಹತ್ರ 10 ಪಾಸ್ಪೋರ್ಟ್ ಇದ್ರೂ ಗೊತ್ತಿಲ್ಲ, ಯಾಕಂದ್ರೆ ಯಾವಾಗಲೂ ಸೀಲ್ ಹೊಡಿತಾ ಇರೋದು, ಹೋಗ್ತಾ ಇರೋದು. ಇರಲಿ, ಎಂದರೋ ಮಹಾನುಭಾವರು ಅಂದ್ರಿಗೂ ಹೋಗಿದ್ದಾರೆ. ಅಲ್ಲಿ ಪರ್ಚೇಸ್ ಮಾಡುವಾಗ ನೋಡಿ, ಇದು ನಮ್ಮ ಮನೆ, ಇದು ನಮ್ಮ ಮನೆಯವರಿಗೆ, ಯಾವುದು ಇದು, ಆ ಪಕ್ಕ ಕೇಳ, ನಮ್ಮ ಮನೆಯವ್ರಿಗೆ ಇದು, ಅತ್ತೆ ಇದ್ದಾರಲ್ಲ ಅವರು ಕೊಡ, ಅದು ಹೋಗ್ತೀವಿ. ತಾತಂಗೆ ಸರಿ, ನೀ ಸುಮ್ಮನೆ ಕೂತ್ಕೊಳ್ಳಲ್ಲ, ತಾತಂಗೆ ಒಂದು ಕೊಡು. ಈ ಫಸ್ಟ್ ಸೆಲೆಕ್ಟ್ ಆಗಿದೆಯಲ್ಲ, ಇದಕ್ಕೂ ಸಂಬಂಧನೇ ಇರಲ್ಲ. ತಾತಂಗೆ. ಆಮೇಲೆ ಅವ್ರಿಗೆ ಎದುರುಗಡೆ ಮನೆ ಆಂಟಿ ಸರಿ ಹೋದಾಗ ಅವ್ರೇನು ತಗೊಬಂದಿದ್ರು. ನೀನು ಯಾರೋ ನೀನು, ಸರಿ ಅದೊಂದು ಹ್ಯಾಂಡ್ ಬ್ಯಾಗ್ ಕೊಡ್ರಿ, ಒಂದು ಚೀಪೆಸ್ಟ್ ಒಂದು ಕೊಡಿ. ನೋಡ್ತಾ ಇರಿ, ಪರ್ಚೇಸ್ ಒಂದೇ, ಪರ್ಚೇಸ್ ಮಾಡೋನು ಒಬ್ಬನೇ, ದುಡ್ಡು ಕೊಡೋನು ಒಬ್ಬನೇ, ಮನಸ್ಸು ಮಾತ್ರ ಚೇಂಜ್ ಆಗ್ತಾನೇ ಇದೆ. ಫಸ್ಟು ನಮ್ಮ ಮನೆಯವ್ರು ಒಳ್ಳೇದು ಕೊಡ್ರಿ, ಸತ್ಯ ಪಕ್ಕಕ್ಕಿಡೋದು ಎಲ್ಲ ಆಗಿ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಲ್ಲಿ ಕೂತ್ಕೊಂಡು, ನೀವ್ಯಾರೂ ಅಲ್ಲ, ಬೇರೆ ಊರ್ದು ಹೇಳ್ತಿದ್ದೆ, ನೀವು ಗಾಬರಿ ಆಗಬೇಡಿ. ಸೊ ಎಲ್ಲ ತೊಗೊಂಡೆಲ್ಲ ಆದಮೇಲೆ ಒಳಗಡೆ ಹೋಗಿ ಎಲ್ಲ ಮಾತಾಡ್ತಿರೋ, ಅಲ್ಲಿ ಯಾರು ರೀ, ಏನು ಸ್ವಾಮೀಜಿಗೇನ ತೊಗೊಂಡೋಗ್ಬಾರ್ದ, ಮರದೇ ಬಿಟ್ರಲ್ಲ ಅಲ್ವಿದೆ, ಅಯ್ಯೋ ಇರಲಿ ಬಿಡು ಅಂದ್ಬಿಟ್ಟು ಏರ್ ಹೋಸ್ಟೆಸ್ ಚಾಕ್ಲೇಟ್ ಕೊಡ್ತಾಳಲ್ಲ, ಹಾಗಂದ್ರೆ 4 ತೊಗೊಳಬೋದು, 8 6 ತೊಗೊಂಡ್ಬಿಡೋದು. ಸೊ ನೀನು 8 ನಾನು 8, ಸೊ 18, ಅದು ಸ್ವಾಮೀಜಿ ಕೊಟ್ಬಿಡು ಒಂದು ಕವರ್ಗೆ ಹಾಕ್ಬಿಟ್ಟು ಅಂತ. ಅಲ್ಲ, ಈ ಬೇರೆ ಊರು ಹೇಳಿದ್ದು, ಈ ಊರಲ್ಲ. ಎಷ್ಟು ಬದಲಾವಣೆ ಆಗುತ್ತೆ ನೋಡಿ. ನನಗೆ ಬೇರೆ, ನಮ್ಮವ್ರಿಗೆ ಬೇರೆ, ನಮ್ಮ ಕುಟುಂಬದವ್ರಿಗೆ ಬೇರೆ 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 ಬಿಟ್ಟು ಕೊನೆಗೆ ದೇವಸ್ಥಾನಕ್ಕೋ, ಪೂಜಾರಿಗೋ, ಸ್ವಾಮೀಜಿಗೋ, ಸಂತರಿಗೋ. ಇನ್ನೊಂದು ಹೇಳಲ್ಲ, ಬನ್ನಿ 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 ಬನ್ನಿ, ಇಷ್ಟು ದೊಡ್ಡದು ಲಗ್ನ ಪತ್ರಿಕೆ, ದೊಡ್ಡದು ಇದೆ. ಲಗ್ನ ಪತ್ರಿಕೆನ ಅಥವಾ ಫೋಟೋಗ್ರಾಫ ಅನ್ಕೊಂಡೆ, ಇಲ್ಲ ಲಗ್ನ ಪತ್ರಿಕೆನೆ, ತೂಕ. ಆಮೇಲೆ ಹಿಂಗೆ ತೆಗೆದ್ರೆ ಈ ಕಡೆ ಒಂದು ಕೈ, ಈ ಕಡೆ ಒಂದು ಕೈ. ಮೊದಲೇ ಕೈ ಹಿಂಗೆ ಹೋಗ್ತಾ ಇರತ್ತೆ, ಈಗಿನದ. ಸೊ 2 ಕೈ ಹೀಗೆ ಹೋಗುತ್ತೆ, ಆಮೇಲೆ ಹಿಂಗಿಟ್ಟು ನಮಸ್ಕಾರ ಮಾಡುತ್ತೆ. ನಾವು ಮದುವೆಗೆ ಬನ್ನಿ ಅಂತ ಅವರು ಕೊಡೋರು ಕೇಳಬೇಕು, ನೀನು 2 ಅಡಿ ಮೇಲೆ ಇದ್ದಾರೆ, ನೆಲದಲ್ಲೇ ಕೂತಿಲ್ಲ ಅವರು, ನಾವು ಕೂರಿಸ್ಬೇಕು, ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ. ಸೊ ಅವರು ಕೂತ್ಕೊಂಡ್ಮೇಲೆ ಬರಲೇಬೇಕು, ನೀವೆಲ್ಲ ಬರಬೇಕು, ಬಹಳ
ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ. ಎಲ್ಲಿ ಮದುವೆ? ಅಯ್ಯೋ ನಿಮ್ಗೇನು ಹೇಳಲಿ, ಡೈಲಿ 10 lakhs ಅದಕ್ಕೆ. ಹಾಲ್ಗೆ 10 lakhs. ನಂದಿನಿ ಹಾಲಲ್ಲ, ನಾ ಹೇಳ್ತಿದ್ದು ಹಾಲ್ಗೆ, ಫಂಕ್ಷನ್ ಹಾಲ್ಗೆ. ಸೊ ಅಲ್ಲಿಂದ ಶುರು ಆಗಿ ಆಮೇಲೆ ಗಂಡಿಗೆ ಅದು ಕೊಟ್ಟೆ, ಇದು ಕೊಟ್ಟೆ, ಇವ್ರಿಗೆ ಇದು ಕೊಟ್ಟೆ, ಅದು ಕೊಟ್ಟೆ ಅಂಥೇಳಿ ಎಲ್ಲ ಲಿಸ್ಟೆಲ್ಲ ಹೇಳಿ ಏನು ಮಾಡ್ತೀರ್ರಿ? ಈಗಿನ ಕಾಲದ ಮದುವೆ ಅಲ್ವಾ, ಅದು ಬೇರೆ ಮಧ್ಯ ಏನದು ಮಧ್ಯ ಒಂದು ಪ್ರವರ ಹೇಳ್ದಂಗೆ. ಸೊ ಎಲ್ಲ ಖರ್ಚಾಗುತ್ತೆ, ಏನು ಮಾಡ್ತೀರಾ? ಏನು ಕೇಳಿದ್ರು ನಾವು ಹೇಳಿದ್ರು ಇಲ್ಲಪ್ಪ ನೀವು ಇದು ಎಂಥದ್ದು ಗಿನ್ಸ್ ಕೊಡ್ಸೋದು ಕಷ್ಟ ಆಗುತ್ತೆ. ಸರಿ, ಟಾಪ್ ಎಂಡ್ ಇನ್ನೋವಾನೇ ಕೊಡಿಸ್ಬಿಡಿ ಈ ಸರಿ. ಅದೊಂದು 2 ಹೇಳಿದೆ, ಇಬ್ಬರು ಇರ್ತಾರಲ್ವ ಅದಕ್ಕೆ 2 ಹೇಳಿದೆ ಇನ್ನೋವಾ ತಗಪ್ಪ. ಅದೊಂದು 1 ಕೋಟಿ ಆಯಿತು. ಎಲ್ಲ ಆದಮೇಲೆ ಇಬ್ಬರು ನಮಸ್ಕಾರ ಮಾಡ್ತಾರೆ. ಓ ಬಂದರು ಸ್ವಾಮೀಜಿ, ಎಲ್ಲೋಗಿ ಸ್ವಾಮೀಜಿ ಬನ್ನಿ. ನಾನು ಬೇರೆ ಸಿಕ್ಕಾಕೊಂಡು ಅಲ್ಲೆಲ್ಲೋ ಹೋಗ್ತಾ ಇದ್ದೆ, ಸಿಕ್ಕಾಕೊಂಬಿಟ್ಟೆ. ಸೊ ನಮ್ಮನ್ನು ಕೂರಿಸಿ ಸ್ವಾಮೀಜಿ ಮದುವೆ ಅದು ಕಾರ್ಡು, ಇಷ್ಟು ದೊಡ್ಡ ಕಾರ್ಡ್ ಎಲ್ಲ ಆದಮೇಲೆ ಸೈಲೆಂಟ್ ಆಗಿಬಿಟ್ರು. ಬಾಬೂಜಿ ಇಬ್ಬರು ಸೈಲೆಂಟ್ ಆಗಿಬಿಟ್ರು. ಇಷ್ಟೊತ್ತು ಮಾತಾಡ್ತಿದ್ರು. ಅವ್ರಿಗೆ ಅಷ್ಟು ಲಕ್ಷ, ಇವ್ರಿಗೆ ಇಷ್ಟು ಲಕ್ಷ. ಆಮೇಲೆ ಇವನಿಗೆ ಯಾರಿಗೆ ಊಟ ಏನದು ಕೇಟರರ್ಗೆ ಅವ್ರಿಗೆ ಎಷ್ಟು 0 ಸೇರಿಸಿದ್ರು ಸಾಲದು. ಸೊ ಅವ್ರಿಗೆಲ್ಲ ಎಲ್ಲ ಹೇಳ್ತಾ ಇದ್ದಾರೆ. ನಂದೆಲ್ಲ ಅದ್ರಲ್ಲಿ ಕೊನೆಗೆ ಹೋಗಿದ್ದೆ, ಸದ್ಯ ಹೊರಗಡೆನೆಲ್ಲ ಕೇಳಿಸ್ಕೊಳ್ಳಿ, ಇಲ್ದರೆ ಅವೆಲ್ಲ ಹೇಳ್ಬಿಡುವೆ ನಿಮಗೆ. ಸೊ ನಾನು ಕೊನೆಗೆ ಹೋದೆ. ಸರಿ ಎಲ್ಲ ಆಯಿತು, ಎಲ್ಲ ನಿಶಬ್ದ. ಸೊ ಅವರು ತೆಂಗಿನಕಾಯಿ ಅದೆಲ್ಲ ಕೊಟ್ಟು ತಾಂಬೂಲ ಕೊಟ್ಟು ನಮಸ್ಕಾರ. ಮಿಸ್ಸಸ್ಸು ಹಸ್ಬೆಂಡ್ ನೋಡ್ತಾರೆ, ಹಸ್ಬೆಂಡು ಮಿಸ್ಸಸ್ ನೋಡ್ತಾರೆ. ಉರ್ಕೊಂಡು ಹೋಗಿ ಕೂತ್ಕೊಳ್ತಾರೆ. ಗೊತ್ತಾಗಲ್ಲ ಅವ್ರಿಗೆ, ಇಲ್ಲ ನೋಡ್ತಾರೆ. ಕೊನೆಗೆ ಮಿಸ್ಸಸ್ ಬಾಯ್ ಬಿಟ್ಟು, ರೀ ಸ್ವಾಮೀಜಿಗೆ ಏನಾದರೂ ಕೊಡ, ಕಾರ್ಡು ಕೊಟ್ಟಿರ್ಬಾರಿ, ಪಾಪ ಕೊಟ್ಬಿಡ್ರಿ ಸ್ವಾಮೀಜಿ. ಸೊ ಹುಡುಕಿ ಹುಡುಕಿ ಈ ಬ್ಯಾಗಿಂದ ಆ ಬ್ಯಾಗು, ಆ ಬ್ಯಾಗಿಂದ ಈ ಬ್ಯಾಗು, ಕೊನೆಗೆ 500 ರೂಪಾಯಿ ಸಿಕ್ತು. 500. ಅವ್ರು ಇಷ್ಟೊತ್ತು ಟೋಟಲ್ ಹಾಕಿದ್ದು ಎಷ್ಟು ಲಕ್ಷ ಆಯಿತು ನನಗೆ ಗೊತ್ತಿಲ್ಲ. ಹುಡುಕಿ ಆಶ್ರಮಕ್ಕೆ 500 ರೂಪಾಯಿ ಕೊಟ್ಟಾಗ ಹಸ್ಬೆಂಡ್ ಫೇಸ್ ನೋಡಬೇಕಾಯ್ತು, ಪಾಪ. ಆಮೇಲೆ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟು, ನಾವು 500 ರೂಪಾಯಿ ಕೊಟ್ಟರು ಒಂದೇ ಆಶೀರ್ವಾದ, 5 ಲಕ್ಷ ಕೊಟ್ಟರು ಒಂದೇ ಆಶೀರ್ವಾದ, 5 ಕೋಟಿ ಕೊಟ್ಟರು ಒಂದೇ ಆಶೀರ್ವಾದ. ಅದರಲ್ಲೇನು ಚೇಂಜ್ ಆಗಲ್ಲ. ಬೇಕಾದ್ರೆ ಆಶೀರ್ವಾದ ಅಂತ ಹೇಳ್ಬೋದು, ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು. ಸೊ ಹೀಗೆ ವ್ಯವಹಾರದಲ್ಲಿ ಹೇಗೆ ಮನುಷ್ಯ ಬದಲಾಗ್ತಾನೆ. ಆದರೆ ಪ್ರಾಚೀನದಲ್ಲಿ ಬರೆದಿತ್ತು ಅಂದರೆ ಮನೆ ಅಲ್ಲ, ಮನೆಯೇ ಬೃಂದಾವನ ಅಂತ ಬರೆದಿತ್ತು. ಇಲ್ವಾ? ಮನೆಯೇ ಬೃಂದಾವನ. ಇವತ್ತು ತುಳಸಿ ಪೂಜೆ ಮಾಡಿ ಬಂದಿದ್ದೀರ ಬೆಳಗ್ಗೆ ಅಲ್ವಾ? ಮನೆಯೇ ಬೃಂದಾವನ. ಈಗ ನಾವು ಮನೆಯೇ ಬೃಂದಾವನ, ಒಳಗಡೆ ಆಟಮ್ ಬಾಂಬ್ಗಳಿದೆ ಅಂತ ಹೇಳಿ. ಮನೆಯೇ ಬೃಂದಾವನ ಅಂತಿತ್ತು. ಎಲ್ಲರೂ ಸಂತೋಷ. ಪುಟ್ ಮಕ್ಕಳು ಇಲ್ಲಿಂದ ಅಲ್ಲಿಗೆ ಓಡೋಗೋರು, ಅಲ್ಲಿಂದ ಯಾವ್ರಿ ಆ ಒಂದು ಆನಂದ. ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಲಿರಿ ನಾನು? ನೀವು ಯಾರೋ ಕೇಳಿದ್ರು ಏನು ಪ್ರಾಚೀನದಲ್ಲಿ, ನಾವೆಲ್ಲ ಮಾಡ್ರನ್ ಅಲ್ವ ಸ್ವಾಮೀಜಿ, ಪ್ರಾಚೀನ ಅಂತೀರಾ ಅಂತಲ್ಲ. ಅಲ್ಲ ರೀ, ಅದ್ರದ್ದು ಒಂದು ಗಂಧದ ಒಂದು ತೊಟ್ಟಿಲ್ಲ ನಿಮಗೆ. ಆಮೇಲೆ ಆ ಮಕ್ಕಳಲ್ಲಿ ಯಾರಿಗಾರು ಹುಷಾರು ತಪ್ಪಿದ್ರೆ, ಈ ಮಗುಗೆ ಏನದು ಗಂಜಿ, ಆ ಮಗುಗೆ ತಿಳಿ ಸಾರು, ಇವ್ರಿಗೆ ಬೇಳೆ ಸಾರು, ಅವ್ರಿಗೆ ಮೆಣಸಿನ ಸಾರು. ಹಿರಿಯರು ಎಲ್ಲರೂ ನೋಡ್ಕೊಳ್ಳೋರು, ಸಂತೋಷವಾಗಿದ್ರಪ್ಪ. ಯಾವ ಗ್ಯಾಸ್ ಇರಲಿಲ್ಲ, ಯಾವುದು ಪಟ್ ಅದ್ಯಾವುದು ಇರಲಿಲ್ಲ, ಏನಿರಲಿಲ್ಲ. ಸಂತೋಷವಾಗಿದ್ದರು ಹೆಂಗಸರುಗಳಂತೂ. ಅಷ್ಟು ಸಂತೋಷ. ಅದು ಸಾಲದು ಅಂತ ವಯಸ್ಸಾದ ಹೆಂಗಸರುಗಳು ಗಂಡಸರೆಲ್ಲ ಹತ್ತದಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಿ ಹರಿಕಥಾ ಕಾಲಕ್ಷೇಪ ಕೇಳ್ಕೊಂಬರು. ಅವ್ರಿಗೆ ಸಮಯ ಇತ್ತು, ಅಷ್ಟಾದರೂ ಸಮಯ ಇತ್ತು. ನೋಡಿದ್ರ ಪ್ರಾಚೀನದಲ್ಲಿ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ. ಅದು ಒಂದನ್ನೇ ನಿಮ್ಗೆ ಹೇಳಿದ್ದು, ಪೂರ್ತಿ ಹೇಳಿದ್ರೆ 2 ತಿಂಗಳಾಗತ್ತೆ. ಏನಿತ್ತು ರೀ ಪ್ರಾಚೀನದಲ್ಲಿ ಬರೆದಿದ್ದು? ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಯಾವ ಥರ ಇತ್ರಿ ಇದನ್ನು. ಈ ಪುರಂದರದಾಸರು ವಸತಿಕಾರನು ವಸತಿ ಕಂಡಂತೆ, ನಿಮಗೆ ಗೊತ್ತು. ಅದು 5 ಸ್ಟಾರ್ ಇರ್ಬೋದು, ಯಾವ ಸ್ಟಾರ್ ಇರ್ಬೋದು. ನನಗೆ ಭಾಳ ಇಷ್ಟ ಆಯ್ತದು. ಏನಾದರೂ ಟೈಮ್ ಬಂದಾಗ ಖಾಲಿ ಮಾಡಬೇಕಾ ಇಲ್ಲ. ತುಂಬ ಚೆನ್ನಾಗಿದೆ. ನಾನು ನೋಡೇ ಇಲ್ಲಪ್ಪ, ಏನು ಚೆನ್ನಾಗಿ ಹೇಳ್ತಾ ಬರ್ತಾ
ನೆಕ್ಸ್ಟ್ ಡೇದ್ ಕೊಡಬೇಕಾಗತ್ತೆ ಹೇಳು. ಈಗ ಹಂಗಿಲ್ವೇ ಇಲ್ಲ. ನೆಕ್ಸ್ಟ್ ಡೇದೇನು ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲ. ಯಾಕೆಂದರೆ ಬುಕ್ ಆಗಿಬಿಟ್ಟಿರುತ್ತೆ. ನೀವು ಮಲ್ಕೊಂಡೆ ಎತ್ಕೊಂಡು ಹೊರಗಡೆ ಹಾಕ್ಬಿಡ್ತಾನೆ. ಯಾಕಂದರೆ ನೆಕ್ಸ್ಟ್ ಡೇ ಬುಕ್ ಆಗಿಬಿಟ್ಟಿರುತ್ತೆ ಆ ರೂಮ್. ಅದಕ್ಕೆ ವಸತಿ ಕಾರಣ. ಹಾಡಿ ನೀರಂಜನ ಹರಿಚಿದ್ ಘನ. ಈ ಹಾಡುಗಳು ಹಾಡು ಬರಿಬೇಕು ಅಂತ ಬರೀಲಿಲ್ಲ, ಅನುಭವದಿಂದ ಬರೆದಿರೋ ಹಾಡುಗಳಿವೆಲ್ಲ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋವರೆಗೂ ಇರುವಂಥ ಹಾಡುಗಳಿವೆ. ಇದರಲ್ಲಿ ಕವಿ ಪದಗಳನ್ನ ಆರಿಸಿ ಇಲ್ಲಿ ಸೇರಿಸಿಲ್ಲ. ಹೃತ್ಪೂರ್ವಕವಾಗಿ ಹೃದಯದಲ್ಲಿ ಬಂದಿರುವಂಥ ಅನುಭವದ ವಾಣಿ ಈ ಹಾಡುಗಳು. ನಿರಂಜನ ಹರಿಚಿದ್ ಘನ, ಮೂರ್ತಿಯನ್ನು ನೆನೆಯೋ. ನಿರಂಜನ ಹರಿಚಿದ್ ಘನ, ಮೂರ್ತಿಯನ್ನು ನೆನೆಯೋ. ನಿರಂತರ ಮೋಹನ ಮೂರ್ತಿಯನ್ನು ನೆನೆಯೋ. ನಿರಂಜನ ಹರಿಚಿದ್ ಘನ, ಮೂರ್ತಿಯನ್ನು ನೆನೆಯೋ. ನಿರಂತರ ಮೋಹನ ಮೂರ್ತಿಯನ್ನು ನೆನೆಯೋ. ನಿರಂಜನ ಹರಿಚಿದ್ ಘನ, ಮೂರ್ತಿಯನ್ನು ನೆನೆಯೋ. ನಿರಂತರ ಮೋಹನ ಮೂರ್ತಿಯನ್ನು ನೆನೆಯೋ. ಅನುಪಮ ತೇಜನ ಸುಂದರ ರೂಪನ, ಅನುಪಮ ತೇಜನ ಸುಂದರ ರೂಪನ, ಭಕ್ತರ ಎದೆಯಲ್ಲಿ ರಂಜಿಪನ. ಅನುಪಮ ತೇಜನ ಸುಂದರ ರೂಪನ, ಭಕ್ತರ ಎದೆಯಲ್ಲಿ ರಂಜಿಪನ. ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ, ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ, ಮಿಂಚಿನಂತೆ ಅಮ್ಮ ಮೋಹಿಪನ. ನಿರಂಜನ ಹರಿಚಿದ್ ನೆನೆಯೋ. ನಿರಂತರ ಮೋಹನ
ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಭಕ್ತಿಯೋಗದ ಆವೇಶದಿ ಮುಳುಗಿಪ ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನಿರಂಜನ ಹರಿಚೇತನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ನಿರಂಜನ ಹರಿಚೇತನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ. ಈ ಉದಾಹರಣೆ ತುಂಬ ಹೇಳ್ತಾ ಇರ್ತೀನಿ ನಾನು. ಇದೀಗ ತಾನೇ ದಸರಾ ಆಯಿತು, ದುರ್ಗಾ ಪೂಜೆ ಆಯಿತು, ನಿನ್ನೆ ಜಗದ್ಧಾತ್ರಿ ಪೂಜೆ ಆಯಿತು. ಎಲ್ಲ ದೇವಿಯ ಪರ್ವ ನಡೀತಾ ಇದೆ. ಜಗದ್ಧಾತ್ರಿ, ಜಗತ್ತನ್ನು ನೋಡ್ಕೊಳ್ಳೋಳು ಜಗದ್ಧಾತ್ರಿ ಆ ತಾಯಿಯ ಹೆಸರು. ಅದು ವಿಶೇಷವಾದ ಪೂಜೆ ಆಗುತ್ತೆ. ದಸರಾ ಪೂಜೆ ಆಗುತ್ತೆ. ಆ ದಸರಾದ ಪೂಜೆಯ ಸಂದರ್ಭದಲ್ಲಿ ನಾವು ಹಾಗೆ ತಾನೇ ಮಾಡೋದು, ಪೂಜೆ ಮಾಡೋದು, ಆ ದೇವ್ರಿಗೆ ಇಡೋದು, ದೇವ್ರಿಗೆ ಇದೆಲ್ಲ ಮಾಡೋದು, ಅದಕ್ಕೆಲ್ಲ ಆರೋದು. ಕೆಲವ್ರನ್ನ ನಾನು ನೋಡಿದ್ದೀನಿ, ಇವನ್ ಪಾವಗಡದಲ್ಲೇ ನೋಡಿದ್ದೀನಿ, ಬೆಂಗಳೂರಲ್ಲೂ ನೋಡಿದ್ದೀನಿ. ಫಸ್ಟ್ ದೇ ಪರ್ಚೇಸ್ ದಿ ಬೆಸ್ಟ್ ಒನ್ ಫಾರ್ ದಿ ಗಾಡ್. ಇದಕ್ಕೆ ಮುಂಚೆ ಹೇಳಿದ್ದ ಏನೋ ಎಕ್ಸಾಂಪಲ್ಗೂ ಇದಕ್ಕೂ ವ್ಯತ್ಯಾಸ ಇದೆ. ಫಸ್ಟು ನಮ್ಮವ್ರಿಗೆ ಬೆಸ್ಟ್. ಇದು ಸ್ವಲ್ಪ ಮೇಲಕ್ಕೆ ಹೋದವರು ಫಸ್ಟ್ ನಮ್ಮ ದೇವ್ರಿಗಪ್ಪ ಹುಡುಕ್ತಾ ಇದ್ದೀನಿ, ಆ ಕಾಶಿ ಪೀತಾಂಬರ ಅದೇ ಕಲರ್ ಬೇಕಂತ ಹುಡುಕಿ ಇಟ್ಟಿದ್ದೀನಿ, ಹುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ರೀ ದೇವ್ರಿಗೆ ತಾನೆ ಏನು ನೋಡ್ತಾನೆ ಅವನು ಅಂತ ಹೇಳೋರು ಇದ್ದಾರೆ. ಕೇಳಿಸ್ಕೊಂಡಿದ್ದೀನಿ ನಾನು. ಅವನೇ ನೋಡ್ತಾನ, ಯಾಕ್ರೆ ಅಷ್ಟು ಕಷ್ಟಪಡ್ತಿರಲ್ಲ, ಎದುರುಗಡೆ ಇರೋ ತಗೊಳ್ರಿ ಸಿಗುತ್ತೆ. ಆದರೆ ಜಗನ್ಮಾತೆಗೆ ಸೀರೆಯನ್ನು ಹುಡುಕೋರು, ಜಗದೀಶ್ವರಿಗೆ ಸೀರೆಯನ್ನು ಹುಡುಕೋದು, ರಾಜರಾಜೇಶ್ವರಿಗೆ ಸೀರೆಯನ್ನು ಹುಡುಕೋದು, ಚಾಮುಂಡೇಶ್ವರಿಗೆ ಸೀರೆಯನ್ನು ಹುಡುಕೋದು, ಲಲಿತೆಗೆ ಸೀರೆಯನ್ನು ಹುಡುಕೋದು ಇದೆಯಲ್ಲ, ಅದರಲ್ಲೂ ಗೊತ್ತಾಗುತ್ತೆ ಈ ಮನುಷ್ಯ ಎಷ್ಟು ಮೇಲೆ ಬಂದಿದ್ದಾನೆ ಅಂತ. ಯಾವುದೋ ಒಂದು ಸೀರೆ ಕೊಡ್ರಿ ಅಂತೀವಿ. ನೀವು ನಿಮ್ಮ ಮನೆಯವ್ರಿಗೆ ಹೋಗಿ ಸೀರೆ ತೊಗೊಳೋಗಿ ಹಂಗೆ ಹೇಳ್ತೀರಾ? ಅಯ್ಯೋ ರಾಮಕೃಷ್ಣ ಕೂತ್ಕೋ ಹಾಕಿ ಅಂತ ಅವನು ಥಗ ಹಾಕ್ತಾ ಇರ್ತಾನೆ. ನೋಡಿದ್ದು ನೋಡಿದ್ದೆ. ಆಮೇಲೆ ಸ್ವಲ್ಪ ಇಲ್ಲಿ ಹಾಕೊಳ್ಳೋದು, ಹೆಂಗ್ರಿ ಇದೆ ಇದು ಅಂತ. ಸಾಕಪ್ಪ ಸಾಕನ್ಸ. ಅವ್ರು ಅದನ್ನ ನೋಡಿ, ಇಲ್ಲ ಇನ್ನೊಂದು ಬೇರೆ ಕಲರ್ ನೋಡ್ತೀಯಾ, ಏನು ಮಹಾ ಇದು ಸರಿ, ಅವರು ಇನ್ನೊಂದು ಕೊಡಿ. ಅವನು ಪಾಪ ಮೋಸ್ಟ್ ವರ್ಸ್ಟ್ ಕೆಲಸ ಅಂದರೆ ಆ ಸೀರೆ ಅಂಗಡಿಯವ್ರದ್ದು. ನಾನು ಈ ಕಡೆಯಿಂದ ಮಾತಾಡ್ತಿದ್ದೀನಿ, ನೀವಾದ್ರೆ ಯಾರು ಕಾಸ್ಟ್ಲಿ ತೊಗೋತೀರಾ. ಈ ಕಡೆ ಒಂದು ಕತೆ ನೋಡಿ, ಬೆಳಗ್ಗೆಯಿಂದ ಬರೋರಿಗೆಲ್ಲ ಆಮೇಲೆ ಅದನ್ನೆಲ್ಲ ಮಡಿಸಿಡ್ಬೇಕು ಬೇರೆ. ಅದು ಅದೇ ಥರ ಮಡಿಸಿಡ್ಬೇಕಿದ್ರೆ ಚಚ್ತಾನವನು. ಸೋ ರಾಮಕೃಷ್ಣ, ನೀವು ಇದನ್ನೆಲ್ಲ ನೋಡಿದ್ರಿ ಸ್ವಾಮೀಜಿ ಇದ್ರೆ,
ನಾನು ಪಂಚೆ ತಗೊಳಕ್ ಹೋದಾಗ ಸೀರೆ ತಗೊಳ್ಳೋರು ನೋಡಿದ್ದೆ. ಅದು ಏನಾದರೂ ಚೆಟ್ಟಿಯಾರು ಮೊದಲಿಯಾರು ಈ ಅಂಥ ಕಡೆಯಿಂದ ಬಂದಿರೋರು ಯಾರಾದರೂ ಪರ್ಚೇಸ್ ಮಾಡಕ್ಕೆ ಬಂದಿದ್ರೆ ನೀವು ಹೋಗಲೇಬಾರ್ದು ಅವಾಗ ಅವತ್ತು ಅಂಗಡಿಗೆ. ಯಾಕೆಂದ್ರೆ ಅಲ್ಲಿ ಇರೋದು ಇದ್ರೊಳಗಡೆ ಇರೋದೆಲ್ಲ ತೆಗೆದಾಕ್ಬಿಡ್ತಾರೆ. ಸರಿ, ಫಸ್ಟ್ ಇಲ್ಲಿ ಹಾಕತ್ತಾರೆ, ನೋಡ್ರಿ ಹೆಂಗೆ ಕಾಣುತ್ತೆ ಅಂತ. ಈತ ಫಸ್ಟು ಸೆಟ್ ಮಾಡ್ಕೋಬೇಕಲ್ಲ. ಸರಿ, ಪರವಾಗಿಲ್ಲ ಅಂತಂದೆ. ಪರವಾಗಿಲ್ಲ ಅಂದರೆ 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 ಇನ್ನೊಂದು ನೋಡಿ ಅಂತ ಅರ್ಥ. ಅದೆಲ್ಲ ಸೀಕ್ರೆಟ್ ಕೋಡ್ಗಳದು. ಅದು ಪರವಾಗಿಲ್ಲ ಅಂದರೆ. ಸೊ ಅಂಬುಜಮ್ಮ ಸುಮ್ಮನೆ ಹೇಳ್ತಿರೋದು ನಾನು. ಸೊ ಸರಿ, ಇನ್ನೊಂದು ಅದನ್ನು ತೋರಿಸಿ ಅವನು ತೋರಿಸೋನಿಗೂ ಕೈ ಬಿದ್ದೋಗ್ಬಿಟ್ಟಿರುತ್ತೆ. ಈ ಪಕ್ಕದಲ್ಲಿ ಇರೋರು ಇನ್ನೊಂದು ತೋರಿಸು ಅವ್ರಿಗೂ ಸುಸ್ತಾಗ್ಬಿಟ್ಟಿರುತ್ತೆ. ಕೊನೆಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿಬಿಡಮ್ಮ, ಟೈಮ್ ಆಯಿತು, ಇನ್ನು ಆಟೋ ಸಿಗೋದಿಲ್ಲ, ಇನ್ನು ಕೆಳಗಡೆ ಕಾರ್ ಪಾರ್ಕಿಂಗ್ ಬೇರೆ ಕಷ್ಟ ಅಂತ ಹೇಳಿದಾಗ ಸ್ವಲ್ಪ ಫಾಸ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಈಗ ಇಷ್ಟು ಉಟ್ಕೊಳ್ಳಲ್ಲ, ಈಗ ಅರ್ಧ ಉಟ್ಕೋತಾರೆ. ಈಗ ಹೆಂಗಿದೆ ರೀ ಅಂತಾರೆ. ಕೊನೆಗೆ ಅವನು ನಮಸ್ಕಾರ ಮಾಡಿ ಬಹಳ ಚೆನ್ನಾಗಿದೆಪ್ಪ, ಅದ್ಭುತವಾಗಿದೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತದ್ರ ಅರ್ಥ ಏನಂತ. ಬೇಗನೆ ಹೇಳು ಸಾಕು ನೀನು ತಗೊಂಡಿದ್ದು ಅಂತ. ಆಗ ಸೀರೆ ಪ್ಯಾಕ್ ಮಾಡಿಸ್ತಾರೆ. ಯಾರಾದರೂ ಗೌರಿಗೆ ಸೀರೆ ಹಿಂಗೆ ತೊಗೊಂಡಿದ್ದೀರಾ? ಮನೆಯಲ್ಲಿ ಲಕ್ಷ್ಮೀ ಪೂಜೆಗೆ ಸೀರೆ ಹಿಂಗೆ ಉಡ್ಕೊಂಡಿದ್ದೀರಾ? ಆ ಬಾಗಿಲ ಹತ್ರ ಬಂದ, ಅಯ್ಯೋ ಮರ್ತುಬಿಟ್ಟೆ ರೀ, ಆ ಗೌರಿ ಲಕ್ಷ್ಮಿಗೆ ಒಂದು ಸೀರೆ ಬೇಕಾದ್ರೆ ಯಾವುದೋ ಒಂದು ಸೀರೆ ಕೊಡ್ರಿ ಲಕ್ಷ್ಮಿ ಪೂಜೆಗೆ. ಅವನು ಅಮ್ಮ ಅಂತ ದೊಡ್ಡ ಬೀರು ತೆಗೆ ದೊಡ್ಡ ಬೀರು ತೆಗೆ ಕೊಟ್ಟೋಗ್ಬಿಟ್ಟೆ. ಇದು ಪೂಜೆಗೆ ರೀ. ಸರಿ, ಆ ಟ್ರಾನ್ಸ್ಪರೆಂಟು ಅದು ಯಾವುದೋ ಧೂಳು ಒಂದು ಕೊಟ್ಬಿಟ್ಟು ಹಿಂಗೆ ಧೂಳು ಹೊಡೆದ್ಬಿಟ್ಟು ಕೊಟ್ಬಿಡ್ತಾನೆ. ಹೋಗತ್ತ ಆ ಕಡೆ ದೇವ್ರಿಗೆ. ಚೀಪ್ ಅದು. ಇದರಲ್ಲಿ 100 ಸೀರೆ ಸಿಗುತ್ತೆ, ಅದ್ರಲ್ಲಿ 1 ಸೀರೆ ತೊಗೊಂಡ್ರೆ ಅಂಥ ಸೀರೆ ತೊಗೊಂಡ್ರೆ. ಇದು ಮನಸ್ಸಿನಲ್ಲಿ ಭಗವಂತನನ್ನು ಪಡ್ಕೊಂಡ್ರೆ. ಶ್ರೀರಾಮಕೃಷ್ಣ ಪರಮಹಂಸರು ಮಥುರನಾಥ ವಿಶ್ವಾಸನಿಗೆ ಹೇಳ್ತಾನೆ, ಯಾಕೋ ಕೂಗಾಡ್ತಿದೆಯಂತೆ, ಎಲ್ಲರೂ ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ, ನೀನು ದೇವಿನ ಬಿಡೋದಕ್ಕೆ ಬಿಡ್ತಾ ಇಲ್ವಂತೆ, ದೇವಿನ ವಿಸರ್ಜನೆ ಮಾಡಬೇಕನ್ನೋ ಸಮಯ ಆಗ್ಬಿಟ್ಟಿದೆ, ಹಾಗೆ ಮಾಡಬಾರ್ದು ಮಗು. ಇಲ್ಲ, ನಾನು ದೇವಿನ 5 ದಿವಸ ಪೂಜೆ ಮಾಡಿಸಿದ್ದೀವಿ, ನಾನು ಈ ಸರಿಯಿಂದ ಈ ದೇವಿನ ಇಲ್ಲೇ ಇರಿಸ್ಕೋತೀನಿ, ನಾನು ಬಿಡೋದಿಲ್ಲ. ಶ್ರೀರಾಮಕೃಷ್ಣ ಹೇಳೋಷ್ಟು ಹೇಳು. ಯಾಕೆಂದರೆ ಬೇರೆಯವರೆಲ್ಲ ಟ್ರೈ ಮಾಡಿದ್ರು, ಅವ್ನು ಕತ್ತಿ ಗುರಾಣಿ ಎಲ್ಲ ತೆಗೆದುಬಿಟ್ಟಿದ್ದ. ಇವನ್ನ ಯಾರು ಹೇಳ್ತಾರೆ ಅಂತ. ಕೊನೆಗೆ ಶ್ರೀರಾಮಕೃಷ್ಣ ಕರೆಸ್ತಾರೆ. ಅಪ್ಪ ಇವನು ಯಾಕೋ ಹೀಗೆ ಆಡ್ತಿದ್ದಾನೆ ಅಂತ. ಶ್ರೀರಾಮಕೃಷ್ಣ ಬಿಟ್ಬಿಟ್ಟು, ಲೇ ಬಾಯ್ಲ್ ಮಥುರ್ ಅಶ್ರು ಕೊಥಾ ಆಚೆ ಮಾ ಏಕಾನೆ ಆಚೆ, ಹೃದಯ ಮುಟ್ಟಡಿ, ಇಲ್ಲಿದ್ದಾಳೆ ತಾಯಿ. ಅದು ಸುಮ್ಮನೆ ಪೂಜೆಗೆ ಬಂದಿರೋದು ಕಣೋ, ತಾಯಿ ಇಲ್ಲಿದ್ದಾಳೆ. ಜೊತನೆ ಹೃದಯ ರೇಖೋ ಆಧರಿಣಿ ಶ್ಯಾಮ, ತಾಯಿ ಕಣೋ ಹೃದಯದಲ್ಲಿದ್ದಾಳೆ, ಪೂಜೆಗೆ ಮಾತ್ರ ಇದು ಬಂದಿದ್ದು ತೋ ಅಂತ ಹೀಗೆ ಮುಟ್ತಾರೆ. ಅವನಿಗೆ ಏನಾಗ್ಬಿಡುತ್ತೋ ಮಥುರನಿಗೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು, ಬಾಬಾ ಠಾಕೂರ್ ಇವತ್ತು ನಿನ್ನೆ ನನಗೆ ದಾರಿ ತೋರಿಸ್ದೆ, ಇಲ್ಲೇ ಇದ್ದಾಳಲ್ವಾ, ಅಯ್ಯೋ ಬನ್ರ ತೊಗೊಂಡೋಗಿ, ನಿಮ್ದೇನೋ ಮುಹೂರ್ತ ಆಗೋಯ್ತು, ತೊಗೊಂಡೋಗಿ ನೀರಲ್ಲಿ ಬಿಟ್ಟು. ಆ ಟಚ್ ಇದೆಯಲ್ಲ, ದ ಡಿವೈನ್ ಟಚ್. ಅಲ್ಲಿ ಭಾಷಣ ಮಾಡಲಿಲ್ಲ ಶ್ರೀರಾಮಕೃಷ್ಣರು. ಇಲ್ಲಿ ನೋಡ್ಕೊಳ್ಳಿ ನೀವು, ಭಾಷಣ ಮಾಡಕ್ಕೆ ಹೋಗಲಿಲ್ಲ ಅವರು. ಪ್ರಾಕ್ಟಿಕಲ್ ಆಗಿ ಹೃದಯ ಮುಟ್ಟಿ ಹೇಳಿದ್ರು, ನೋಡಿ ಇಲ್ಲಿದೆ ಭಗವಂತ, ಜಗನ್ಮಾತೆ ಇಲ್ಲಿದ್ದಾಳೆ. ಹೃದಯ ಕಮಲದ ಪೀಠದಲ್ಲಿ ನೀವೇ ಹಾಡ್ತಿರಲ್ಲ, ದಯಮಾಡಿಸು ದಯಮಾಡಿಸು, ಇಲ್ಲಿದ್ದಾಳೆ ಅಂದಾಗ ನಮ್ಮ ಪೂಜೆಗಳು ಆ ಭಾವನೆಗೆ ಬಂದ್ರೇ ನಿಜವಾದ ಪೂಜೆ ಆಗುತ್ತೆ. ಇಲ್ಲದೆ ಇದ್ರೆ ನೆಂಟರು ಬಂದ್ರ, ಫ್ರೆಂಡ್ಸ್ ಬಂದ್ರ, ಅವ್ರಿಗೆ ಅದು ಕೊಟ್ರ, ಅವ್ರಿಗೆ ತಾಂಬೂಲ ಕೊಟ್ರ, ಅವ್ರಿಗೆ ತಟ್ಟೆ ಕೊಟ್ರ, ಅವ್ರಿಗೆ ಬಟ್ಟೆ ಕೊಟ್ರ, ಅವ್ರಿಗೆ ಇಟ್ಟು ಬರೀ ಇದೇ ಆಗೋಗುತ್ತೆ. ಪೂಜೆಗಿಂತ ಇವ್ರದೇ ದೊಡ್ಡದು ಗಲಾಟೆ. ದಟ್ ಈಸ್ ನಾಟ್ ದಿ ಪೂಜೆ. ಪೂಜೆ ತಾಯಿಗೆ ನಾನು ಎಲ್ಲ ಸಮರ್ಪಿಸಿದ್ದೀನ, ಜಗನ್ಮಾತೆ ಪಾದಾರವಿಂದಗಳಿಗೆ. ಇದನ್ನು ನಾವು ನಮ್ಮ ಪ್ರಾಚೀನದಲ್ಲಿ ಇದೆಲ್ಲ ಕಾರಣವಾದ್ದು ಆ ಪದ ಬಂತಲ್ಲ, ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತು ಹಾಗೆ ಇರಬೇಕಂತ ಅದಕ್ಕೆ ಇದನ್ನು ವಿವರಿಸಿದ್ದೀನಿ. ಹಿಂದೆ ಹಾಗಿತ್ತು. ನಾವು ನೋಡ್ತಾ ಇದ್ದು ಮಾರ್ಕೆಟ್ಗೆ ಹೋಗ್ತಿದ್ರೆ ಸೆಲೆಕ್ಷನ್ನು ಫಸ್ಟು ಹಿರಿಯರು ದೇವರಿಗೆಲ್ಲ ಸೆಲೆಕ್ಟ್ ಮಾಡಿ ಅದನ್ನು ತೆಗೆದು ಒಂದು ಮಡಿಯಲ್ಲಿ ಒಂದು ಕಡೆ ಇಟ್ಟು ತದನಂತರ ಇನ್ನೇನಾದರೂ ಬೇರೆ ಜನರಲ್ ಪರ್ಚೇಸಸ್ಗೆ ಹೋಗ್ತಾ ಇದ್ರು. ಆಗುತ್ತಾ ಈಗ? ಅವನೇ ಮನೆಗೆ ತಂದು ಕೊಟ್ಬಿಡ್ತಾನೆ. ನಿಮ್ಗೆ ಯಾವ ದೇವ್ರ ಪೂಜೆ ಬೇಕೋ ಅದು ತಂದೆ ಕೊಟ್ಬಿಡ್ತಾನೆ, ನೀವೇನು ಚಿಂತನೆ ಮಾಡಬೇಕಾಗಿಲ್ಲ. ಆದರೆ
ಎಂಥದ್ದು ಬರೆದಿದ್ರಿ ಹಿಂದೆ, ಎಂಥ ಒಂದು ಸಂಸ್ಕೃತಿ ಇತ್ತು ರೀ ನಮ್ಮ ದೇಶದಲ್ಲಿ. ಇವತ್ತು ಬೆಳಗ್ಗೆ ತುಮಕೂರಿನಲ್ಲಿ 250 ಗ್ರ್ಯಾಜುಯೇಟ್ಸ್ ಮತ್ತು ಬೇರೆ ಬೇರೆ ರಿಸರ್ಚಸ್ ಹುಡುಗರೆಲ್ಲ ಇದ್ದರು. ಅವ್ರಿಗೆ ಮಾತಾಡುವಾಗ ನಾನು ಇಷ್ಟೇ ಹೇಳಿದ್ದು, ನಾನು ನೀವು ಏನು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಪಾಠ ಓದ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ, ಹೃದಯದ ವಿಸ್ತರಣೆ ಆಗಬೇಕು ನಿಮಗೆ. ಎಕ್ಸ್ಪ್ಯಾನ್ಷನ್ ಆಫ್ ಯುವರ್ ಹಾರ್ಟ್, ಹ್ಯೂಮನಿಸಮ್. ಆಗ ಡೈರೆಕ್ಟಾಗಿ ಕೇಳಿಲ್ಲ, ಜನರಲ್ಲಾಗಿ ಕೇಳಿದೆ, ಎಷ್ಟು ಜನ ಬೆಳಗ್ಗೆ ನಿಮ್ಮ ತಂದೆ ತಾಯಿಂದ್ರನ್ನ ಮಾತಾಡಿಸಿ ನಮಸ್ಕಾರ ಮಾಡಿ ಬರ್ತೀರಾ ಅಂತ. ಬಹಳ ಪ್ಯಾಥೆಟಿಕ್ ಆನ್ಸರ್. ನಾ ಹೇಳಿದೆ, ದೇವರು ಪಟ್ಟದಲ್ಲಿದ್ದಾನೆ, ದೇವಸ್ಥಾನದಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ, ಅದೆಲ್ಲ ಸರಿ. ಎದುರುಗಡೆನೆ ಓಡಾಡ್ತಿದ್ದಾನೆ ಜಗನ್ಮಾತೆ ತಾಯಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ತಾಯಿಯಲ್ಲೋ ಮೊದಲೇ ತಾಯಿ. ದೇವರು ನಮಗೆ ಎಷ್ಟೆಲ್ಲ ಕಷ್ಟಪಡ್ತಾಳೆ ನಮಗೋಸ್ಕರ. ಆ ತಾಯಿನ ಮಾತಾಡ್ಸಿ ಬರ್ತೀರ. ಯು ಡೋಂಟ್ ಹ್ಯಾವ್ ಟೈಮ್ ಮಮ್, ಐ ಹ್ಯಾವ್ ಸೆಂಟ್ ದ ಮೆಸೇಜ್, ಯು ಹ್ಯಾವ್ ನಾಟ್ ಆನ್ಸರ್ಡ್ ಇಟ್ ಅಂತ ಹೇಳ್ತಾರೆ. ಅಮ್ಮ ಹೇಗಿದ್ಯಾ ಅಂತ ಅಮ್ಮನ ತಲೆಯಲ್ಲಿ ಹೀಗೆ ಮಾತಾಡ್ಸ್ತೀರಾ? ಅಪ್ಪ ಹೇಗಿದ್ಯಾ? ಎಷ್ಟು ಕೆಲಸ ಮಾಡ್ತೀಯಪ್ಪ ನೀನು. ಅಯ್ಯೋ ರಾಮ, ನನಗೆ ಹೇಳ್ತಾ ಇದ್ರು ಅಮ್ಮ ತುಂಬ ಬ್ಯುಸಿ ಅಂತೆ ನೀನು. ಬೇಡ ಅಪ್ಪ, ನಿನ್ನ ಆರೋಗ್ಯನೂ ನೋಡ್ಕೊ, ಇದಿದ್ದೇ ಇರುತ್ತೆ ಅಂತ ಯಾರೋ ಮಕ್ಕಳವರು ಹೇಳೋರು ಇದ್ದಾರಾ? ಇಷ್ಟು ದೂರಕ್ಕಿದ್ದರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡುಸುಕುವ ಕಾಂಬ ಆಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ. ನೀವು ಡಿಸಿಪ್ಲಿನ್ ಆಗಿರಬೇಕು ನಿಮ್ಮ ಜೀವನದಲ್ಲೂ. ಯಾರು ವ್ಯಾಪಾರ ಮಾಡಬೇಡ ಅಂತ ಹೇಳಲ್ಲ, ಯಾರು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಲ್ಲ, ಯಾರಿಗೂ ಜವಾಬ್ದಾರಿ ತಗೋಬೇಡ ಅಂತ ಹೇಳಲ್ಲ. ಆದರೆ ನಿನ್ನ ಶಿಸ್ತು ನೀನು ನೋಡ್ಕೋಬೇಕಲ್ಲ, ನೀ ಕಾಪಾಡಬೇಕಲ್ಲ. 24x7 ಕೆಲಸ ಮಾಡ್ತೀಯಲ್ಲ, 24x7 3 hours ರಿಸರ್ವ್ ಆಗಿಟ್ಬಿಡು ಉಜ್ಜೀವನಕ್ಕೆ. ಇದು ಜೀವನ, ಉಜ್ಜೀವನಕ್ಕೆ ರಿಸರ್ವ್ ಆಗಿಡು. ಕಷ್ಟ ಕಾಲದಲ್ಲಿ ಅದೇ ನಿನಗೆ ಕಾಪಾಡೋದು ಅಂತ. ಮಕ್ಕಳಿಗೆ ಹೇಳಿದೆ, ನೀವು ಯಾವ ದೇವಸ್ಥಾನಕ್ಕೂ ಹೋಗಬೇಡಿ. ಅವರು ಪ್ರೊಫೆಸರ್ಸ್ ಎಲ್ಲ ಹೆದರು ಬಿಟ್ರು, ಇದೇನು ಹಿಂಗೆ ಮಾತಾಡ್ತಿದ್ದಾರೆ ಸರ್. ನಾನು ಹೇಳಿದೆ, ಈಗ ಬೇಕಾಗಿರೋದು ನಿಮಗೆ ಅಲ್ಲಿ ಎದುರುಗಡೆ ಕಣ್ಣಿಗೆ ಕಾಣುವಂತಹ ದೇವರಿಗೆ ನೀವು ನೋಡ್ಕೋಬೇಕು. ಅವನ್ಯಾವನ ಹೇಳಿದಲ್ಲ ಇಡಿಯಟ್, AI ಮುತ್ತಜ್ಜಿನ ಮಾತಾಡ್ಸ್ತಾನಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಅಲ್ಲಿರೋ ಅಜ್ಜಿನ ಮಾತಾಡ್ಸ್ಬಿಟ್ಟು ಹಾಲು ಕೊಟ್ಬಿಟ್ಟು ಬಾರೋ ಮಾತಾಡಿಸ್ಕೊಂಡು ಅಜ್ಜಿಗೆ, ಅಮ್ಮ ಅಜ್ಜಿ ಹೋಗಿ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ತಗೋ ಹೇಳ್ತೀರಾ? ಅಜ್ಜಿ ಹ್ಯಾಸ್ ಬಿಕಮ್ ಏನದು ಡಸ್ಟ್ಬಿನ್ ಥರ. ಅಜ್ಜಿನ ಮಾತಾಡ್ಸೋರೇ ಇಲ್ಲ, ತಾತನ ನೋಡೋರೇ ಇಲ್ಲ. ಅಯ್ಯೋ ವಯಸ್ಸಾಗಿದೆ, ಈ ಬಂದಿವೆ ಮುದಿ ಮುಂಡೆವು, ಇವಾಗಿನ್ನೇನು ನೋಡ್ಕೊಳ್ಳೋದು, ಹೊರಗಡೆ ಹಾಕ್ಬಿಡಿ ಅಂತ. ಇತ್ತೀಚೆಗೆ ನಾನೊಂದು ಸ್ಥಳಕ್ಕೆ ಭೇಟಿ ಕೊಟ್ಟೆ. ಆಕೆನ ನಾನು 40 ವರ್ಷದಿಂದ ನೋಡಿದ್ದೇನೆ. ಆಕೆನ 40 ಇಯರ್ಸಿಂದ ಆಕೆ ಕೈಲಿ ಊಟ ಮಾಡಿದ್ದೀನಿ, ಆಕೆ ಕೈಲಿ ತಿಂಡಿ ತಿಂದಿದ್ದೀನಿ, ಆಕೆ ಕೈಲಿ ಮಾತನಾಡಿಸಿದ್ದೀನಿ. ಆಕೆ ಆಶ್ರಮಕ್ಕೆ ಬರ್ತಾ ಇದ್ದೀನಿ. ಆರೋಗ್ಯ ಚೆನ್ನಾಗೇ ಇದೆ. ಆರೋಗ್ಯದ್ದೇನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದರೆ ವಯಸ್ಸಾಗಿದೆ ಅಷ್ಟೇ. ಶಿ ಈಸ್ ಪರ್ಫೆಕ್ಟ್ಲಿ ಓಕೆ ಆ್ಯಂಡ್ ಶಿ ಈಸ್ ಜಸ್ಟ್ 95 years. ಏನದು ಆಕ್ಸಿಜನ್ನು ಪೈಪು ಗಿಪ್ ಏನಿಲ್ಲ. ಶಿ ಈಸ್ ಲೈಕ್ ಇನ್ ಎ ಹಿಲ್ಟನ್ ಹೋಟೆಲ್, ಏನೇನೂ ಇಲ್ಲ. ದೇ ಆರ್ ಪೇಯಿಂಗ್ ಹರ್ 65,000 per month. 65,000 ರೂಪಾಯಿ ಕೊಡಬೇಕು. ಅವಳದು ದಿನಪೂರ್ತಿ ಊಟ ಮಾಡಿದ್ರು ಇಷ್ಟು ಊಟ ಮಾಡ್ಬೋದಷ್ಟೇ. ಆ ಅಜ್ಜಿ 95 ವರ್ಷದ ಅಜ್ಜಿ. ಅವನು ನಿಮಗೆ ವಯಸ್ಸು ಎಷ್ಟಾಗಿದೆ ಅಂತ ಬಿಲ್ ಮಾಡಲ್ಲ, ನೀನು ಇದೆಯಲ್ಲ ಅಂತ ಬಿಲ್ ಮಾಡ್ತಾನಷ್ಟೆ. 65,000 ರೂಪಾಯಿ ಬಿಲ್ಲು. ಏನೂ ಇಲ್ಲ, ಅಜ್ಜಿ ಚೆನ್ನಾಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಇರುವಾಗ ಅವ್ರಿಗೆ ದುಃಖ ಬಂತು. ಸ್ವಾಮೀಜಿ, ನೀ ಕ್ಲಾಸ್ಗೆಲ್ಲ ಬರೋಕ್ಕಾಗ್ತಿಲ್ಲ, ಪರವಾಗಿಲ್ಲ. ಕೊನೆಗೆ ನಾನು ಇರಲಿ ಅಜ್ಜಿ, ಅಮ್ಮ ನೀನು ಚೆನ್ನಾಗಿರು, ನೀನು ನೋಡ್ಲಿಕ್ಕೆ ಬಂದೆಮ್ಮ, ಇಷ್ಟು ಬ್ಯುಸಿ ಇದ್ದರೂ ನೀವು ನನ್ನನ್ನು ಜ್ಞಾಪಿಸ್ಕೊಂಡು ಬಂದಿದ್ದೀರಲ್ಲ. ಅಮ್ಮ ನಿನ್ನನ್ನು ಜ್ಞಾಪಿಸ್ಕೊಳ್ಳೋದು ಬಂದಿದ್ದಲ್ಲ, ನಾನೇ ಹೇಳೋದು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಅಂತ.
ನಿನ್ನನ್ನು ನೋಡದೇ ಇರೋಕ್ಕಾಗತ್ತಮ್ಮ, ಬಂದಿದ್ದೀನಿ ಬಂದೆ. ಹಿಂಗೆ ತಿರುಗಿ ನೋಡ್ತೀನಿ, ಅಲ್ಲಿ ಸಾಧನೆಯ ಸೋಪಾನಗಳು ಪುಸ್ತಕ ಇದೆ, ನಾ ಬರೆದಿದ್ದ ಪುಸ್ತಕ ಅಲ್ಲಿ ಇಟ್ಕೊಂಡಿದ್ದಾರೆ. ದಿವಸ ಓದ್ತಾರಂತೆ ಆ ಪುಸ್ತಕವನ್ನು. ನೋಡಿ ಎಂಥ ಸ್ಥಿತಿ. ಇಲ್ಲ ನನ್ನ ಹತ್ರ ನಮ್ಮನೇಲಿ ಫ್ರಿಡ್ಜ್ ಇದೆ, ನಮ್ಮಲ್ಲಿ ಸ್ವಿಚ್ ಇದೆ, ನಮ್ಮಲ್ಲಿ ಅದಿದೆ, ನಮ್ಮಲ್ಲಿ ಇದಿದೆ, ನಮ್ಮಲ್ಲಿ ಸ್ವಿಗ್ಗಿ ಇದೆ, ನಮ್ಮಲ್ಲಿ ಅಗ್ಗಿ ಇದೆ, ಪಗ್ಗಿ ಇದೆ ಅಂತ ಹೇಳಿದ್ರಲ್ಲ, ಯಾವುದೂ ಇಲ್ಲ. ಹಿಂದೆ ಹೇಗೆ ಬದುಕಿದ್ರಿ ಅವರೆಲ್ಲ? ಮನೆಯಲ್ಲಿ ಪೂಜೆ ಎಲ್ಲ ನಡೀತಿತ್ತು. ಇವತ್ತು ಉತ್ಥಾನ ದ್ವಾದಶಿ ಟೈಮಿಂಗ್ ಪ್ರಕಾರ 2:30 ಕ್ಲೋಸ್ ಆಗಿಬಿಡುತ್ತೆ. ಬೆಳಗಿನ ಜಾವದಿಂದಲೇ ಎಷ್ಟೋ ಮನೆಗಳಲ್ಲಿ ಪೂಜೆಗಳು. ಕೃಷ್ಣರಾಯರ ಮನೆಯಲ್ಲಿ ಬೆಳಗಿನ ಜಾವದಿಂದ ಪೂಜೆ. ಯಾಕೆ ಇವತ್ತು ಅಂದರೆ ಅದೇ ಟೈಮಿಂಗ್ ಚೇಂಜ್ ಆಗಿದೆ. ಮಧ್ಯಾಹ್ನ ದ್ವಾದಶಿ ಬಂದ್ಬಿಡುತ್ತೆ, ತ್ರಯೋದಶಿ ಬಂದ್ಬಿಡುತ್ತೆ, ದ್ವಾದಶಿ ಪೂಜೆ ಮಾಡಬೇಕು. ಇದು ಸಂಸ್ಕೃತಿ, ಇದು ಸಂಸ್ಕಾರ. ಅಲ್ಲಿ ಇದಕ್ಕೆ ಹೋಗಿದ್ದೆ ತುಮಕೂರಿಗೆ. ಮಂಜುಳಾ, ಸ್ವಾಮೀಜಿ ಬ್ಯುಸಿ ಇದೆ, ಒಂದು ನಿಮಿಷ ಕೂತ್ಕೊಂಡಿದ್ದೆ. ಏನಮ್ಮ ನಿಂದು ಬ್ಯುಸಿ ಇದು? ತುಳಸಿ ಪೂಜೆ ಮಾಡ್ತಾ ಇದ್ದಾಳೆ, ಕೃಷ್ಣನ ಫೋಟೋ ಇಟ್ಟಿದ್ದಾಳೆ ತುಳಸಿ ಕಟ್ಟೆ ಹತ್ರ. ಇದೇ ತಾನೇ ಸಂಸ್ಕೃತಿ. ನೀವು ರೋಲ್ಸ್ ರಾಯ್ ಇಟ್ಕೊಂಡು, BMW ಇಟ್ಕೊಂಡು, ಒಳ್ಳೆ ಎಂಥದ್ದು ಪೆದ್ದನಾಗಿ ನಿಂತ್ಕೊಂಡು, ಹುಚ್ಚನಾಗಿ ನಿಂತ್ಕೊಂಡಿರೋದಕ್ಕಿಂತ ತಾಯಿ ತುಳಸಮ್ಮಂಗೆ ನಮಸ್ಕಾರ ಮಾಡಿ ಆ ಕೃಷ್ಣನ ಫೋಟೋ ಇಟ್ಟು ನಮಸ್ಕಾರ ಮಾಡ್ತಾರೆ. ಇದು ತಾನೇ ನಮ್ಮ ಸಂಸ್ಕೃತಿ. ಅದಕ್ಕೆ ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತು ಅಂತಂದು. ಸೊ ದೇವ್ರು ಎಲ್ಲೂ ಇಲ್ಲ, ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ. ಅದಕ್ಕೆ ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ ಅನ್ನೋ ಕಾರಣಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಕಾಲು ಟಚ್ ಆದರೆ ನಮಸ್ಕಾರ ಮಾಡ್ತೀವಿ. ನಗ್ತಾರೆ ಎಷ್ಟು ಜನ, ಇದು ಹಳೆ ಕಾಲ. ಅವನಿಗಲ್ಲ, ಅವನು ಬೆಪ್ತ ಕಡೆ ಅವನು. ಆದರೆ ಅವನು ಒಳಗಡೆ ಇರುವಂತಹ ಅಂತರಂಗದ ಆ ಪರಮಾತ್ಮನಿಗೆ ನಾನು ನಮಸ್ಕಾರ, ಕಾಲು ಮುಟ್ಟಿಸ್ಬಿಟ್ನಲ್ಲ. ಇದು ಸಂಸ್ಕೃತಿ, ಭಾರತೀಯ ಆ ಸನಾತನ ಧರ್ಮದ ಸಂಸ್ಕೃತಿ. ಅಮ್ಮ ನಮಗೇನು ಏನದು ಎಲ್ಲ ರೀತಿಯ ಅಡುಗೆ ಮಾಡಿ ಬಡಿಸ್ಬೇಕಾಗಿಲ್ಲ. ಅಮ್ಮ ಕೂತ್ಕೊಂಡು ಹೇಗಿದ್ಯಾ ಅಂತ ನಾನು ಮಾತಾಡ್ಸಿದ್ರೆ ಸಾಕು, ಅಷ್ಟು ಮೃಷ್ಟಾನದ ಭೋಜನ ಆದಂಗಾಗಿ. ನಿಮಗೆ ಜ್ಞಾಪಿಸ್ತಾ ಇದ್ರಿ ತಾಯಿಯ ಬೆಲೆ ಏನು ಅಂತ. ಹೊಟ್ಟೋಗಿದೆ ಈಗ. ಇವತ್ತು ಬೆಳಗ್ಗೆ ಆ ಹುಡುಗರು ನೋಡಿಬಿಟ್ಟು ಅವ್ರಿಗೆ ಅಷ್ಟು ಹೇಳಿ ಕಣ್ಣಲ್ಲಿ ನೀರು ಬರೆಸ್ಬಿಟ್ಟೆ. ಕೊನೆಗೆ ಹೇಳಿದೆ, ಭಾಳ ಕಷ್ಟ ಇದೆ. ನಾವು ಈ ಸಂಸ್ಕೃತಿ ಉಳಿಸ್ಬೇಕು. ನೀವುಗಳೇ ಉಳಿಸೋದು. ನನಗೆ ನಿಮ್ಮ ಕಂಡ್ರೆ ಅಷ್ಟು ಇಷ್ಟ. ಯಾಕೆಂದರೆ ಸಂಸ್ಕೃತಿ, ಸನಾತನ ಧರ್ಮವನ್ನು ಉಳಿಸ್ತಾ ಇದ್ದೀರಾ. ಶ್ರೀರಾಮಕೃಷ್ಣರ ಈ ಹಾಡು ನೋಡಿ, ಅದ್ಭುತವಾಗಿದೆ. ಅಂತರಂಗದಲ್ಲಿ ನಾ ಹಾಡ್ತೀನಿ, ನೋಡ್ಕೊಳ್ಳಿ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ನಮ್ಮಿಬ್ಬರ ಹೊರತಾರು ಅರಿಯದ, ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೊಳವಳೆಡೆ ಸಾಗುವೆ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ. ಓ ಮನವೇ ನಿನ್ನ ಸಾಸಿ ಸಾಸಿರವ, ಓ ಮನವೇ ನಿನ್ನ
ಆಸೆ ಸಾಸಿರವ ಆಚೆ ನಿಲ್ಲಿಸಿ ಬಾರೋ. ಓ ಮನವೇ ನಿನ್ನ ಆಸೆ ಸಾಸಿರವ ಆಚೆ ನಿಲ್ಲಿಸಿ ಬಾರೋ. ಬಾಗಿಲಾಚೆ ನಿಲ್ಲಿಸಿ ಬಾರೋ. ಏಕಾಂತದಿ ನೀನಾಕೆಯ ಕಾಣಲು, ಏಕಾಂತದಿ ನೀನಾಕೆಯ ಕಾಣಲು ಓ ತಾಯಿ ಎಂದೆನ್ನುವ ರಸನೆಯ, ಓ ತಾಯಿ ಎಂದೆನ್ನುವ ರಸನೆಯ ಮಾತ್ರ ಕರೆದು ತಾರು. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಕುಟಿಲ ಕುಮಂತ್ರವ, ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ. ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ. ಬಾ ನಮ್ಮನು ನೋಡು. ಕುಟಿಲ ಕುಮಂತ್ರವ, ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ. ಬಾ ನಮ್ಮನು ನೋಡು. ಜ್ಞಾನ ನಯನವನು ಪಹರೆ ನಿಲ್ಲಿಸಿ ನೀ. ಜ್ಞಾನ ನಯನವನು, ಜ್ಞಾನ ನಯನವನು ಪಹರೆ ನಿಲ್ಲಿಸಿ ನೀ. ಒಳಗೆ ಬಂದು ಕೂಡು. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ, ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ನಮ್ಮಿಬ್ಬರ ಹೊರತಾರು ಅರಿಯದ, ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೋಳವಳೆ ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ, ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ. ನಿಜವಾದ ಅರ್ಥದಲ್ಲಿ ದೇವರನ್ನ ಪೂಜೆ ಮಾಡುವಾಗ ಈ ಮನೋಭಾವನೆಯಲ್ಲಿ ಪೂಜೆ ಮಾಡಬೇಕು. ನಾವು ನಮ್ಮ ಪೂಜೆ, ನಮ್ಮ ವಿಚಿತ್ರವಾದ ಯೋಚನೆಗಳು, ನಮ್ಮ ಜೀವನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಮಾರ್ಕ್ ಮೈ ವರ್ಡ್ಸ್, ನಮ್ಮ ಜೀವನ ನಮ್ಮ ಮೇಲೆ ಡಿಪೆಂಡ್ ಆಗಬೇಕು.
ಬೇರೆಯವ್ರ ಮೇಲೆ ಡಿಪೆಂಡ್ ಆದವರು ಯಾರೂ ಬದುಕಿಲ್ಲ ಈ ಜಗತ್ತಲ್ಲಿ. ಆತ್ಮನ್ ಉದ್ಧರೇದ ಆತ್ಮಾನಂ ಅವಸಯದೆ. ಆತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ. ನಿನಗೆ ನೀನೇ. ಇವತ್ತು ಬೆಳಗ್ಗೆ ನಾನು ಒಂದು ಉದಾಹರಣೆ ಕೊಟ್ಟೆ. ಈ ಜಗತ್ತಿನಲ್ಲಿ ಬಿಗ್ಗೆಸ್ಟ್ ಡೋನರ್ ಯಾರು ಅಂತ ಹೇಳಿಪ್ಪ, ಹೇಳಿ. ನಿಮ್ಮ ಯಾರ ಹತ್ರನೂ ಉತ್ತರ ಇಲ್ಲ, ನಾನು ಹೇಳ್ತೀನಿ ತಗೊಳ್ಳಿ. ಬೆಸ್ಟ್ ಡೋನರ್ ಯಾರು ಅಂತ ಬಿಲ್ ಗೇಟ್ಸ್ಗೆ ಯಾರೋ ಪ್ರಶ್ನೆ ಹಾಕ್ತಾರೆ. ಅದೆಷ್ಟು ಬಿಲಿಯನ್ ಡಾಲರ್ಗಳಿದೆಯೋ ಅವನಿಗೆ ಪ್ರಶ್ನೆ ಹಾಕ್ತಾರೆ, ದ ಬಿಗ್ಗೆಸ್ಟ್ ಡೋನರ್ ಆಫ್ ದಿಸ್ ವರ್ಲ್ಡ್ ವಿ ವಾಂಟ್ ಟು ನೋ ಅಂತ. ಹುಡುಗರು ಸುಸ್ತಾಗ್ಬಿಟ್ರು ಇವತ್ತು. ನಾನು ಹೇಳಿದೆ, ಬಿಲ್ ಗೇಟ್ಸ್ಗೆ ಈ ಪ್ರಶ್ನೆ ಕೇಳಿದಾಗ, ಬಿಲ್ ಗೇಟ್ಸು ಈಸ್ ದ ರಿಚೆಸ್ಟ್ ಮ್ಯಾನ್. ಅವನು 25 ಲಕ್ಷ ಎಕರೆ ಅಮೆರಿಕದಲ್ಲಿ ಇಟ್ಕೊಂಡಿದ್ದಾನೆ. ಎಷ್ಟು? 25 ಲಕ್ಷ ಎಕರೆ. 2.5 ಎಕರೆ ಇಟ್ಕೊಡೋರು ಮಾತಾಡೋರಿಗೆ ಮಾತಾಡೋಕ್ಕಾಗಲ್ಲ, ನಾವು ಎಳಿಬೇಕು ಅವ್ರು ಕೆಳಗಡೆಗೆ. 25 ಅಡಿ ಇಟ್ಕೊಂಡಿರೋನಂತೂ ಮಾತಾಡ್ಸೋಕ್ಕಾಗಲ್ಲ. ಅಷ್ಟು ನಾವು ಯಾತಕ್ಕೆ ಇಟ್ಕೊಂಡಿದ್ದಾನೆ ಗೊತ್ತಾ? ಹೋಗ್ಲಿ, ಗ್ರೀನ್ ಮಾಡಲಿಕ್ಕೆ. ಜಗತ್ತಿನಲ್ಲಿ ಇದ್ದಕ್ಕಿದ್ದಾಗನೆ ಬಿಸಿಲು ಇದೆ, ಅದನ್ನ ಗ್ರೀನರಿ ಮಾಡಲಿಕ್ಕೆ ಇಟ್ಕೊಂಡಿದ್ದಾನೆ. ಅವನನ್ನ ಕೇಳ್ತಾರಲ್ಲ, ಯಾರು ರಿಚೆಸ್ಟ್ ಡೋನರ್ ಅಂದ್ರೆ, ಅವನು ಹೇಳ್ತಾನೆ ನನ್ನ ಹತ್ರ ಇದೆ ಅದಕ್ಕೆ ಉತ್ತರ ಅಂತ. ಯಾರಿರ್ಬೋದು ಅವನ ಹತ್ರ ಅಂಥೇಳಿ ಎಲ್ಲೋ ಯೋಚನೆ ಮಾಡಿದಾಗ ಅವನು ಹೇಳ್ತಾನೆ, ನಾನು ಬಿಲ್ ಗೇಟ್ಸ್, ಈಗ ಆಗಿರೋ ಬಿಲ್ ಗೇಟ್ಸ್ ಅಲ್ಲ, ಆಗ ತಾನೇ ಕಷ್ಟಪಟ್ಟು ಹಿ ವಾಸ್ ಎ ಸ್ಕೂಲ್ ಡ್ರಾಪ್ ಔಟ್, ಯು ಮಸ್ಟ್ ನೋ. ಸ್ಕೂಲಿಂದ ಬಂದ್ಬಿಟ್ಟಿದ್ದಾನೋ. ಆ ಸಂದರ್ಭದಲ್ಲಿ ಒಂದು ಕಾರ್ ಶೆಡ್ಡಲ್ಲಿ ಕಂಪ್ಯೂಟರ್ನ ಮಾಡ್ತಾ ಇದ್ದ, ಕಾರ್ ಶೆಡ್ಡಲ್ಲಿ ಅದನ್ನು ಇದಕ್ಕೆ ಮಾಡ್ಕೊಂಡಿರುವಾಗ ಮಧ್ಯೆ ಅವನೆಲ್ಲೋ ಕೆಲಸಕ್ಕೆ ಬೇರೆ ಕಡೆ ಹೋಗಬೇಕಾಗಿತ್ತು. ಇದನ್ನು ಕೇಳಿ ಎಲ್ಲರೂ ಮನೇಲಿ ಹೇಳಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಕೆಲವರು ಕರಿತೀನಿ ಬರ್ರಿ, ಅಯ್ಯೋ ಸ್ವಾಮೀಜಿ ನನಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ. ಅವ್ರು ಮಲಗಿರ್ತಾರಲ್ಲ ರಾತ್ರಿ, ಆಗ ನಡೀತಾ ಇರುವ ಕೆಲಸ ಎಲ್ಲ ಲೆಕ್ಕ ಬಿಡಿ. ಆಗ ಅವನು ಹೇಳ್ತಾನೆ, ಹೆಂಗೋ ಅಡ್ಜಸ್ಟ್ ಮಾಡಿ ಆ ಟಿಕೆಟ್ಗೆ ದುಡ್ಡು ತಗೋತಿದ್ದೆ ನಾನು, ಫ್ಲೈಟ್ ಟಿಕೆಟ್ಗೆ. ಆದರೆ ಆ ಏರ್ಪೋರ್ಟಲ್ಲಿ ಇಳಿದಾಗ ಏನಾಗ್ತಿದೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ನ್ಯೂಯಾರ್ಕ್, ಲಂಡನ್ನು, ವಾಷಿಂಗ್ಟನ್ನು, ಏನಾಗ್ತಿದೆ ನೋಡೋಕೆ ನನಗೆ ಇಷ್ಟ. ಎಲ್ಲಿ ನೋಡಲಿ? ಆಗ ನನ್ನ ಹತ್ರ ನ್ಯೂಸ್ ಪೇಪರ್ ತೊಗೊಳಕ್ಕೆ ದುಡ್ಡಿರಲಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಬಿಲ್ ಗೇಟ್ಸ್ ಹೇಳ್ತಿರೋದು. ಐ ಆಮ್ ಟಾಕಿಂಗ್ ವಾಟ್ ಬಿಲ್ ಗೇಟ್ಸ್ ಹ್ಯಾಸ್ ಸೆಡ್. ಹಿ ಡಸಂಟ್ ಹ್ಯಾಡ್ ಮನಿ ಈವನ್ ಟು ಪರ್ಚೇಸ್ ಅ ಫ್ಯೂ ಪೆನ್ನೀಸ್ ನ್ಯೂಸ್ ಪೇಪರ್. ಹೋಗಿ ಹಿಂಗೆ ಬರುವಾಗ ಅಲ್ಲೊಬ್ಬ ನ್ಯೂಸ್ ಪೇಪರ್ ಮಾರೋನಿರ್ತಾನೆ, ಅವ್ನು ಹಿಂಗೆ ಕೊಡ್ತಿರ್ತಾನೆ, ಎಲ್ಲ ದುಡ್ಡು ತೊಗೋತಿರ್ತಾನೆ. ಇವನು ಬಂದಾಗ ಹಿಂಗೆ ಕೊಡ್ತಾನೆ, ಅವನು ಹೀಗಂತಾನೆ. ಕೇಳ್ತಾನೆ, ಯಾಕೆ ಅಂತ. ಐ ಡೋಂಟ್ ಹ್ಯಾವ್ ಮನಿ. ಇಟ್ಸ್ ಓಕೆ, ಯು ಟೇಕ್ ದಿಸ್, ಐ ಆಮ್ ಗಿವಿಂಗ್ ಫ್ರಮ್ ಔಟ್ ಆಫ್ ಮೈ ಪ್ರಾಫಿಟ್, ಯು ಟೇಕ್ ದಿಸ್ ಕೊಡ್ತಾನಂತ ನ್ಯೂಸ್ ಪೇಪರ್ ವೆಂಡರ್. ಬೇಡ ಅಂದರೂ ಕೊಟ್ಟನಲ್ಲ ಅಂತೇಳಿ ತೊಗೊಂಡು ಓದ್ತು. ಹಾಗೆ ನಡೀತಿತ್ತಂತೆ. ಇವ್ರು ಬರೋದು, ಇವ್ರು ನ್ಯೂಸ್ ಪೇಪರ್ ಫ್ರೀಯಾಗಿ ಕೊಡೋದು, ಇವನು ಓದೋದು. ಬಿಲ್ ಗೇಟ್ಸ್ ಆದ, ಮೈಕ್ರೋಸಾಫ್ಟ್ ಆಯಿತು, ಇಡೀ ಜಗತ್ತನ್ನು ಗೆದ್ದ. ಆ ಬಿಲ್ ಗೇಟ್ಸು ಮತ್ತೆ ಅದೇ ಏರ್ಪೋರ್ಟಲ್ಲಿ ಇಳಿದಾಗ ಇವನನ್ನು ಹುಡುಕ್ತಾನಂತೆ. ಈ ನ್ಯೂಸ್ ಪೇಪರ್ ಫ್ರೀಯಾಗಿ ಕೊಟ್ಟನಲ್ಲ, ಅವನು ಹುಡುಕ್ತಾನಂತೆ. ಅವನಿಗೆ ವಯಸ್ಸಾಗ್ಬಿಟ್ಟಿದ್ದೆ, ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತಿದ್ದಾನೆ. ಕೂತ್ಕೊಂಡಿರುವಾಗ ಇವನು ಹೋಗಿ, ಹಲೋ, ಡೂ ಯು ರಿಮೆಂಬರ್ ಮೀ ಅಂತಾನೆ. ಅವನು ಹೇಳ್ತಾನೆ, ಐ ಕಾಂಟ್ ಸಿ, ಐ ಹ್ಯಾವ್ ಬಿಕಮ್ ಓಲ್ಡ್, ಬಟ್ ಐ ಕ್ಯಾನ್ ವೇಗ್ಲಿ ರಿಮೆಂಬರ್ ಎನ್ ಎ ಯಂಗ್ ಮ್ಯಾನ್ ಇಸ್ ಟು ಕಮ್, ಐ ಇಸ್ ಟು ಗಿವ್ ಎ ನ್ಯೂಸ್ ಪೇಪರ್ ಆಫ್ ಫ್ಯೂ ಪೆನ್ನೀಸ್. ಐ ಆಮ್ ದಟ್ ಬಿಲ್ ಗೇಟ್ಸ್. ಯು ನೋ, ಯು ಹರ್ಡ್ MS, Microsoft. I am
ದ ಫೌಂಡರ್ ಆಫ್ ಮೈಕ್ರೋಸಾಫ್ಟ್. ಇವನು ಅನ್ಕಡ್ಡ ಅಂತ ಅವ್ನು ಬಾಯಿ ಬಿಟ್ಬಿಡ್ತಾನೆ ಅಂತ. ಅವನು ಬಾಯಿನೂ ಬಿಡಲ್ಲ, ಕಣ್ಣು ಬಿಡಲ್ಲ. ಇಟ್ಸ್ ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು ಅಂತ. ಇವನು ಹೋಗಿದ್ದು ನೀನು ಏನು ಕೇಳು ನಾ ಕೊಡ್ತೀನಿ ಅಂತ ಹೋಗಿದ್ದು. ಏನು ಕೇಳ್ತಾನೋ ಅವನು ಕೊಡಬೇಕು ಅಂತ ಇವನು ಮನಸ್ಸು ಮಾಡ್ಕೊಂಡು ಹೋಗಿದ್ದು. ಹೇಳಿದ್ನಲ್ಲ ನಾನು, ಏರ್ಪೋರ್ಟ್ ಚಾಕ್ಲೇಟ್ ಕತೆ ಹೇಳಿದ್ನಲ್ಲ ನಾನು. ಪರ್ಚೇಸ್ ಎಲ್ಲ ಆಗಿದೆ, ಈ ಊರಲ್ಲ, ಪರ್ಚೇಸ್ ಎಲ್ಲ ಆಗಿದೆ. ಮನೆಯವ್ರಿಗೆ ಏನು ಬೇಕೋ ಅದು ತೊಗೊಂಡಿದ್ದಾರೆ, ಬೆಸ್ಟು. ಮಗಳಿಗೆ ಬೇಕೋ ಬೆಸ್ಟು ಅಂತ ತೊಗೊಂಡಿದ್ದಾಳೆ. ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಎಲ್ಲ ತೊಗೊಂಡು ಒಳಗೆ ಕೂತಿದ್ದಾಗ ಅವ್ರಿಗೆ ರೀ ಸ್ವಾಮೀಜಿಗೇನೋ ತೊಗೋಬೋದಾಯ್ತಲ್ರಿ, ಕೇಳಲ್ಲ ಅವ್ರೇನು ಅಲ್ವಾ, ತಡಿ ಏನು ಮಾಡೋದು. ಆ ಏರೋ ಅಷ್ಟೆಷ್ಟು ಚಾಕ್ಲೇಟ್ ತೊಗೊಂಬರ್ತಾಳಲ್ಲ, ಅದರಲ್ಲಿ ಒಂದೊಂದು ಹಿಡಿ ಚಾಕ್ಲೇಟ್ ತೊಗೊಂಡ್ಬಿಟ್ಟು ಇವಳೊಂದು ಹಿಡಿ ಅವಳೊಂದು ಹಿಡಿ ಆಯ್ತಲ್ಲ, ಒಂದು ಪ್ಯಾಕೆಟ್ ಆಯಿತು. ದೆನ್ ಬಿಲ್ ಗೇಟ್ಸ್ ಹೇಳ್ತಾನಂತೆ, ಏನು ಬೇಕು ನಿಂಗೆ? ಅವನು ಹೇಳ್ತಂತ ಅವನ್ನ ಹಿಂಗೆ ಎಂಬ್ರೇಸ್ ಮಾಡಿಕೊಂಡು, ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಹೆಲ್ಪ್ಡ್ ಒನ್ multi-billionaire. From nothing, he became a multi-billionaire. I am proud of myself, dear. I don't want anything and that. ಅವ್ರು ಕೇಳಿದ್ರೆ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತಿದ್ದ ಬಿಲ್ ಗೇಟ್ಸ್. ಇದು ನಿಜವಾದ ಎಜುಕೇಷನ್ನು, ಇದು ನಿಜವಾದ ಹೃದಯ, ಇದು ನಿಜವಾದ ಸರಳತನ, ಸಿಂಪಲ್ ಹಾರ್ಟೆಡ್ ಹ್ಯೂಮನ್. ಆ ಹ್ಯೂಮನಿಸಮ್ ಅನ್ನೋದಿದೆಯಲ್ಲ, ಅದು ಇಲ್ಲಿ ಇವತ್ತು ಹುಡುಗರು ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಹಾಗಾಗಿ ನೀವೆಲ್ಲ ಅಂತ ಹೇಳಿದ್ರು, ಯಾರೋ ದುಡ್ಡು ಕೊಟ್ಟರು ಅಂತ ಇವತ್ತು ತೊಗೊಂಡು ಓದಬೇಡಿ, ಯಾರೋ ದುಡ್ಡು ಕೊಟ್ಟರು ಅಂತ ತೊಗೊಂಡೋಗ್ಬಿಟ್ಟು ಫೀಸ್ ಕಟ್ಟಬೇಡಿ. ನೀನು ಏನು ಕೊಡ್ತೀಯ ವಾಪಸ್ಸು ಈ ಜಗತ್ತಿಗೆ? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ನೇಷನ್? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ? ಥಿಂಕ್ ಆಫ್ ಇಟ್ ಅಂದೆ. ಸುಸ್ತೊಡ್ಬಿಟ್ರು. ಆಮೇಲೆ ಮೆಸೇಜ್ ಬಂದಿದೆ, ಸ್ವಾಮೀಜಿ ಹುಡುಗರು ಇನ್ನೂ ಸ್ವಾಮೀಜಿ ಮಾತಾಡಬೇಕಾಗಿತ್ತು, ಯಾಕೆ ಎಲ್ಲರೂ ಕೇಳಿದ್ರು, ಯಾಕೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರು ಅಂತ. ನಾನು ಜಾಸ್ತಿ ಡೋಸು ಕೊಡೋಕ್ಕಾಗಲ್ಲ, ಆಗತ್ತೆ, ಅದಕ್ಕೆ ಅಷ್ಟೇ ಕೊಡಬೇಕು, ಜಾಸ್ತಿ ಕೊಡೋಕ್ಕಾಗಲ್ಲ ಎಮ್ಮೆ. ಸೊ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ದೇವರು ಅಂತ ನಾವು ಹೇಳ್ತೀವಿ, ದೇವ್ರ ಪೂಜೆ ಅಂತ ಹೇಳ್ತೀವಿ, ದೇವ್ರಿಗೆ ಮಾಡ್ತೀವಿ. ಡು ಯು ಬಿಲೀವ್? ಡು ಯು ಹ್ಯಾವ್ ದಟ್ ಮನಸ್ಸು, ದೇವರು ನನ್ನ ಹೃದಯದಲ್ಲಿದ್ದಾನೆ ಅಂತ? ಅದು ಇಲ್ಲದಿದ್ದರೆ ಏನೂ ಮಾಡಲಿಕ್ಕಾಗಲ್ಲ. ಈ ಹಾಡನ್ನು ನೆನ್ನೆ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಮ್ಮ ಇವನು ಸಂದೀಪ ಬಂದಿದ್ದಾನೆ. ಸಂದೀಪ ಬಂದಾಗೆಲ್ಲ ನಮಗೊಂದು ರೀತಿಯ ಫೀಸ್ಟ್, ಹಬ್ಬ. ನಾನು ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು. ನನಗೇನು ಫೀಸ್ ಕೊಟ್ಟಿಲ್ಲ ತಾನೇ? ನೀನು ಕೊಟ್ಟಿದ್ಯಾ? ತಿಂಗಳ ಫೀಸ್ ಕೊಡ್ತಿದ್ಯಾ ನೀನು? ಇಲ್ಲ, ಫೀಸ್ ಇಲ್ಲದೆ, ಶೋಭಾಜಿ ಫೀಸ್ ಇಲ್ಲದೆ ಹೇಳ್ಕೊಟ್ಟಿದ್ದೀನಿ. ಯಾಕೆ? ನಿನ್ನೆ ತುಂಬ ಜನ ತೊಗೊಂಬಂದಿದ್ರಲ್ಲ, ನೀವು ಎಕ್ಸ್ಟ್ರಾ ಕೊಡಬೇಡಿ, ಇಲ್ಲ ಅನ್ನೋರು ಕೊಡಿ ಅವ್ರಿಗೆ ಹಾಕಿ. ನವವಿಧ ಭಕ್ತಿಯ ಕಂಟಿನ್ಯೂಟಿ ಆಗ್ತಾಯಿದೆ, ಕಂಟಿನ್ಯೂಯೇಷನ್ ಆಗ್ತಾ ಇದೆ. ಆ ಕಂಟಿನ್ಯೂ ಮಾಡೋದಕ್ಕೆ ಈ ಹಾಡುಗಳೆಲ್ಲ ಪೂರಕವಾಗಿದೆ. ನಾವು ಸುಮ್ಮನೆ ದೇವರಿಗೆ ದಾಸ ಅಂತ ಹೇಳೋದು, ದೇವ್ರಿಗೆ ನಾನು ಭಕ್ತ ಅಂತ ಹೇಳೋದು, ದೇವ್ರಿಗೆ ನಾನು ಇದು ಕೊಟ್ಟೆ, ದೇವ್ರಿಗೆ ನಾನು ಅದು ಕೊಟ್ಟೆ. ಯಾರೇ ನೀವು ಕೊಡೋ ದೇವ್ರಿಗೆ? ಸಾಕ್ಷಾತ್ ಲಕ್ಷ್ಮಿಯೇ ಅವನ ಪಾದ ಸೇವೆ ಮಾಡ್ತಿದೆ, ನೀವೇನು ಹೋಗಿ ಕೊಡೋದು ಅವನಿಗೆ? ದೇವ್ರಿಗೆ ಕೋಟಿ ಗಟ್ಟಲೆ ತಿರುಪತಿ ಸ್ವಾಮಿಗೆ ವಜ್ರದ ಹಾರಗಳೆಲ್ಲ ಕೊಟ್ಟರು, ಒಳಗಿದ್ದಾರೆ ಈಗ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೃದಯ ಎಂಥದ್ದು ನಿಂದು? ಇದರಲ್ಲಿ ಈ ಹಾಡಲ್ಲಿ ಅದೆಲ್ಲ ಬರುತ್ತೆ. ಒರಿಜಿನಲ್ ಶಂಕರ ಭಗವತ್ಪಾದಾಚಾರ್ಯದು ಆಮೇಲೆ ನಾನು ಹೇಳ್ಕೊಡ್ತೀನಿ. ಇದನ್ನು ನೆನ್ನೆ ಹೇಳಿದ್ದೀನಿ, ಇವತ್ತು ತಬಲದ ಜೊತೆ ಹಾಡಿ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕೀ ವಲ್ಲಭಂ
कहते हैं भगवान आते नहीं, कहते हैं भगवान आते नहीं, तुम मेरा के जैसे बुलाते नहीं, मेरा जैसे कौन कहते हैं भगवान आते नहीं, तुम मेरा के जैसे बुलाते नहीं, अच्युतं केशवं कृष्ण दामोदरं राम नारायणं जानकी वल्लभं, अच्युतं केशवं दामोदरं राम नारायणं जानकी वल्लभं। कौन कहते हैं भगवान खाते नहीं, केಳಿಸ್ತಾ ಇಲ್ಲ? कौन कहते हैं भगवान खाते नहीं, कहते हैं भगवान खाते नहीं, वीर शबरी के जैसे खिलाते नहीं, वीर शबरी के जैसे खिलाते नहीं, अच्युतं केशवं कृष्ण दामोदरं राम नारायणं जानकी वल्लभं। कौन कहते हैं भगवान सोते नहीं, भगवान सोते नहीं, माँ यशोदा की जैसे सुलाते नहीं, माँ यशोदा की जैसे सुलाते नहीं, अच्युतं केशवं कृष्ण दामोदरं राम नारायणं जानकी वल्लभं। कौन कहते हैं भगवान नाचते नहीं, भगवान नाचते नहीं, गोपियों की तरह तुम नचाते नहीं, गोपियों की तरह तुम नचाते नहीं, अच्युतं केशवं कृष्ण दामोदरं राम नारायणं जानकी वल्लभं। नाम जपते चलो काम करते चलो, जपते चलो काम करते चलो, हर समय कृष्ण का ध्यान करते चलो, हर समय कृष्ण दामोदरं राम नारायणं जानकी वल्लभं। याद आएगी उनको कभी ना कभी, कृष्ण दर्शन को देंगे कभी ना कभी, कृष्ण दर्शन को देंगे कभी ना कभी, अच्युतं केशवं कृष्ण दामोदरं राम नारायणं जानकी वल्लभं, अच्युतं केशवं कृष्ण दामोदरं राम नारायणं जानकी वल्लभं, अच्युतं
ಹಿಂದಿ ಕಷ್ಟ ಆಗ್ತಿದ್ದೆ ನಿಮಗೆ? ಹಿಂದಿ ಏನೂ ಕಷ್ಟ ಆಗಲ್ಲ, ಅದಕ್ಕೆ ಹೇಳ್ತಾ ಇರಬೇಕಷ್ಟೇ. ಶ್ರವಣ ಮಾತಾಡಿ ಆಗಿದೆ. ಕೀರ್ತನಂ ವಿಷ್ಣೋಹೋ ಸ್ಮರಣಂ ಅದು ಆಗಿದೆ. ಪಾದ ಸೇವೆ ನಮಗೆ ಬಂದಿದ್ದೀವಿ. ಪಾದ ಸೇವೆ ಮಾಡುತ್ತೀನಿ ಭಗವಂತನಿಗೆ ಅಂದರೆ ಅದಕ್ಕೆ ಅನೇಕ ರೀತಿಯ ಕಂಡೀಷನ್ಸ್ ಇದೆ. ಅನೇಕ ರೀತಿಯ ಭಾವನೆಗಳನ್ನ ಮನಸ್ಸಲ್ಲಿ ತರಬೇಕು. ನಾವು ದೇವರ ಪಾದದಲ್ಲಿ ಸೇವೆ ಮಾಡಬೇಕು ಅಂದರೆ ಮೊದಲು ನೀನಾಗಿರಬಾರ್ದು. ನಿನ್ನಲ್ಲಿ ನಾನು ಅನ್ನೋದು ಹೊರಟೋಗ್ಬಿಡ್ಬೇಕು. ಕನಕದಾಸರು ಹೇಳಿದಾಗೆ ನಾನು ಅನ್ನೋದು ಹೋದರೆ ಭಗವಂತನ ಹತ್ರ ಹೋಗ್ತೀವಿ. ಇವತ್ತು ನಮ್ಮದು ಮಾತಾಡೋದು ಕೇಳಿದೆ, ಇವತ್ತು ನಮ್ಮದು ಸೇವಾರ್ಥ ನೀವು ಬರಬೇಕು. ಅರೆ, ನಿಮ್ಮದು ಸೇವಾರ್ಥಕ್ಕೆ ನಾವ್ಯಾಕೆ ಬರಬೇಕು? ಅಲ್ಲಿ ತೋರಿಸ್ಬೇಕು, ನನ್ನ ಹೆಸರಿದೆ ಅಲ್ಲಿ, ಇವತ್ತು ನಮ್ದೆಲ್ಲ. ದಿವಸ ಮಾಡ್ತೀಯ ನೀನು? ಇಲ್ಲ, ಯಾವಾಗಲೂ ಒಂದ್ಸರಿ ಮಾಡು ಅಂತ ಮನಸ್ಸು ಬಂದ ಮಾಡ್ತೀನಿ. ದಿವಸ ಮಾಡೋದನ್ನ ತೋರಿಸು, ಆಗ ನಾನು ನಿನ್ನನ್ನು ಭಕ್ತ ಅಂತೀನಿ. ಬರೀ ತೋರ್ಪಡಿಕೆ ಭಕ್ತ ಆಗಬಾರ್ದು. ನಾವು ಯಾವಾಗ ಇವೆಲ್ಲ ಹೇಳ್ತೀನೋ ಕಡಿಮೆ ಜನ ಬರೋದಿಲ್ಲ. ಅಯ್ಯೋ ಅವೆಲ್ಲ ಯಾರು ಕೇಳ್ತಾರೆ, ಪೇರು ಚಪ್ಪಲ್ಲ, ನೀನೇನು ಯಾರು ಕೆಲಸ, ಅವೆಲ್ಲ ಆಗಲ್ಲ. ಎಷ್ಟೋ ಸರಿ ನೋಡಿದ್ದೀನಿ ದೇವಸ್ಥಾನದಲ್ಲಿ ಅರ್ಚಕನಿಗೂ ಭಕ್ತರಿಗೂ ಜಗಳ. ಅಲ್ಲ ಸ್ವಾಮಿ, ಇವತ್ತು ನಮ್ದಲ್ವಾ ಪೂಜೆ ಇದ್ದಿದ್ದು, ಎದುರುಗಡೆ ಮನೆಯವ್ರದ್ದು ಹಾಕ್ಬಿಟ್ಟಿದ್ರಲ್ಲ ಹೆಸರು ಅಂತ. ಇನ್ನೊಂದು ಸರಿ ಜಗಳ ಏನಂದರೆ, ನಮ್ದು ಗೋತ್ರ ಹಾಕಿ ಅವ್ರ ನಕ್ಷತ್ರ ಹಾಕಿದ್ದೀರಂತ. ಇವನೇನು ಹೋಗಿ ಸೆಟ್ ಮಾಡ್ಕೊಂಬಂದಿದ್ದಾನೆ ಇವ್ ನಕ್ಷತ್ರ ಗೋತ್ರ, ಅದಕ್ಕೂ ಜಗಳ. ಕೊನೆಗೆ ಪೂಜಾರಿ ಅಬಾಸ್ವಾಕಿ ಏನು ಅನ್ಕೋಬೇಡಿ, ಚೈನ್ ಮಾಡ್ತೀನಿ ಅಂಥೇಳಿ ಅದನ್ನು ಅಳಿಸ್ಬಿಟ್ಟು ಇವ್ರ ಗೋತ್ರ ಬರ್ದ ನನ್ನ ಹೆಸರು ಬರೆದ್ರು. ನೋಡಿದ್ದೀನಿ, ಇದನ್ನೆಲ್ಲ ನೋಡಿದ್ದೀನಿ. ನಾನು ಯಾರು ಗೊತ್ತಾ ಅಂತಲೇ ಇರೋದು ಪ್ರಪಂಚನೇ. ಅದಾಗೋಲ್ಲ. ಪಾದ ಸೇವೆ ಅಂದರೆ ಎಂಥ ಭಕ್ತಿ ಇರಬೇಕು. ಶಬರಿಗಿದ್ದ ಭಕ್ತಿ ಇರಬೇಕು, ಅಕ್ಕ ಮಹಾದೇವಿಗಿದ್ದ ಭಕ್ತಿ ಇರಬೇಕು, ಮೀರಾಗಿದ್ದ ಭಕ್ತಿ ಇರಬೇಕು, ಆಂಡಾಳಿಗಿದ್ದ ಭಕ್ತಿ ಇರಬೇಕು, ನಂದನಾರ್ಗಿದ್ದ ಭಕ್ತಿ ಇರಬೇಕು. ಇವೆಲ್ಲ ಭಕ್ತಿಯ ಒಂದು ಏನಂತ ಪರ್ಸಾನಿಫಿಕೇಶನ್ ಆಫ್ ದ ಡಿವೋಷನ್. ಇವ್ರನ್ನೆಲ್ಲ ಇವ್ರ ಜೀವನ ಚರಿತ್ರೆಯನ್ನು ಓದಿದ್ರೆ ಅಂತಹ ಭಕ್ತಿ ಇದ್ದರೆ ಅವನು ಸ್ವೀಕರಿಸ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಸ್ವೀಕರಿಸ್ತಾನೆ. ಏನು ಕೊಟ್ಟರು ತಗೋತಾನೆ. ಏನು ಕೊಟ್ಟೆ, ಯಾತ್ರಲ್ಲಿ ಕೊಟ್ಟೆ, ಹೇಗೆ ಕೊಟ್ಟೆ, ವಿಡಿಯೋದಲ್ಲಿ ಮಾಡಿಕೊಟ್ಯಾ, ಅಥವಾ ವಜ್ರದ ಕವಚ ಹಾಕಿ ಕೊಟ್ಯಾ, ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಕೊಟ್ಯಾ, ಹರಿವಾಣದಲ್ಲಿ ಕೊಟ್ಯಾ, ನಿನ್ನ ಹೃದಯ ಕಮಲದಿಂದ ಕೊಟ್ಯಾ ಅಂತ ಕೇಳ್ತಾನೆ. ನಿನ್ನ ಹೃದಯ ಎಷ್ಟು ಪವಿತ್ರವಾಗಿದೆಯೋ ಅಷ್ಟು ಭಗವಂತನ ಭಕ್ತನಾಗ್ತೀಯ ನೀನು. ಸುಮ್ಮನೆ ನಾನು 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 ಅಂದ್ಕೊಂಡು ಎಷ್ಟಂತ ಹೇಳ್ತೀರಾ? ಕೇಳಿ ಕೇಳಿ ಬೇಜಾರಾಗ್ಬಿಡುತ್ತೆ ನಮಗೆ. ದೇವಸ್ಥಾನಗಳಿಗೆ ಹೋದ್ರಂತೂ ಇದ್ರದ್ದು ಒಂಥರ ಏನಂತ ಹೇಳ್ತೀನಿ, ಮ್ಯಾನಿಯಾ ಆಗಿಬಿಟ್ಟಿದೆ. ನೋಡಿ ಸ್ವಾಮೀಜಿ, ಸರಿನಾ ಅವ್ರು ಮಾಡಿದ್ದು? 10,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಸ್ವಾಮೀಜಿ. ರಸೀದ್ ಬರುವಾಗ ನನ್ನ ಹೆಸರು ಬರೀದೆ, ಎದುರುಗಡೆ ಮನೆಯವ್ರದ್ದು ಹೆಸರು ಬರ್ತು ಕೊಟ್ಬಿಟ್ಟಿದ್ದೆ. ಸರಿನಾ ಸ್ವಾಮೀಜಿ? ಇವನು 10,000 ರೂಪಾಯಿನ ಇವಂದು? ಪರಮಾತ್ಮನಿಗೆ ನಿಂದು 10,000 ಯಾವ ಲೆಕ್ಕನೋ? ಮೊನ್ನೆ ಹೇಳಿದ್ನಲ್ಲ, ಹೋದ್ವಾರ ಪಾಂಡುರಂಗ ಶೆಟ್ರ ಹತ್ರ ಮಾತಾಡ್ತಾ ಇದ್ನಲ್ಲ, ನಿಮ್ಮ ಪಾಂಡುರಂಗ ಶೆಟ್ರು ಅವರೀಗ ಸ್ವಾಮಿಗೆ ಇದು ಏನಂತ ಹೇಳ್ತಾರೆ, ಧರ್ಮಾಧಿಕಾರಿ ಆಗಿದ್ದಾರೆ. ಯಾವ ಸ್ವಾಮಿಗೆ? ಮೈಲಾರ ಲಿಂಗೇಶ್ವರ ಸ್ವಾಮಿಗೆ ಧರ್ಮಾಧಿಕಾರಿಗಳಾಗಿದ್ದಾರೆ. ನೋಡಿ, ಧರ್ಮಾಧಿಕಾರಿಗಳಾಗೋದು ಅಂದರೆ ಮೈಲಾರ ಲಿಂಗೇಶ್ವರನೇ ಹುಡ್ಕೊಂಬಂದಿದ್ದಾನೆ ಅವ್ರ ಹತ್ರ. ಅಂದರೆ ಜನಗಳವರು, ಆ ದೇವಸ್ಥಾನದ ಜನಗಳವ್ರ ಹತ್ರ ಹುಡ್ಕೊಂಡು ಹೋಗಿದ್ದಾರೆ. ಮೈಲಾರ ಲಿಂಗೇಶ್ವರ ಅವ್ರು ಆಗ್ಬೇಕು, ನೀನು ಬರಬೇಕು ಅಂತ. ಅವ್ರು ಹೇಳಿದ್ರು, ನಾವು ವೈಶ್ಯರು, ಇದುವರೆಗೆ ನಾವು ಮೈಲಾರ ಲಿಂಗೇಶ್ವರ ಪೂಜೆ ಮಾಡ್ತೀವಿ, ಮನದೇವರವರು. ನಾನು ಪೂಜೆ ಮಾಡದೆ ಹೋಗೋದಿಲ್ಲ, ನನಗೆ ಮೈಲಾರ ಲಿಂಗೇಶ್ವರ ಸ್ವಾಮಿನೇ ಕೃಪೆ ಅಂತೆಲ್ಲ ಹೇಳಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ, ಬೇಡ ಅಂದರೆ ಇಲ್ಲ, ನೀನೇ ಬರಬೇಕು. ಕೊನೆಗೆ ಅವರೆಲ್ಲ ಧರ್ಮದರ್ಶಿಗಳೆಲ್ಲ ಕರ್ಕೊಂಡೋಗಿ ಇವ್ರನ್ನ ಪೂರ್ತಿ ಧರ್ಮದರ್ಶಿಗಳಾಗಿ ಮಾಡಿ, ಏನಂತ ಹೇಳ್ತಾರೆ ಅವ್ರನ್ನ, ಧರ್ಮಾಧಿಕಾರಿಗಳಾಗಿ ಮಾಡಿಸಿ ಎಲ್ಲ ಮಾಡಿದ್ಮೇಲೆ, ನಮ್ಮ ದೇಶ ರೀ ಇದು, ನಮ್ಮ ದೇಶ ಇದು. ಕೋರ್ಟ್ಗೆ ಹೋದ್ರು ಯಾರು, ಪಾಂಡುರಂಗ ಶೆಟ್ಟಿ ಅವ್ರನ್ನ ಧರ್ಮಾಧಿಕಾರಿಗಳಾಗಿ ಮಾಡಿದರೆ ಇದು ಕೂಡ್ದು ಅಂತ ಶುರುವಾಯಿತು. ಸೊ ಬಳ್ಳಾರಿ ಕೋರ್ಟಿಂದ ಮೇಲಕ್ಕೆ ಹೋಗ್ತಾ 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 ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟಲ್ಲಿ ಹೇಳ್ತು, ಇದು ಸರಿಯಾಗಿದೆ,
ಅವರೇ ಧರ್ಮಾಧಿಕಾರಿಗಳು, ಇದು ಸರಿಯಾಗಿದೆ ಅಂತ. ಅವನ್ಯಾವನೋ ತಲೆಕೆಟ್ಟವನು, ನಮ್ಮ ದೇಶದಲ್ಲಿ ತಲೆಕೆಟ್ಟವರೇ ಜಾಸ್ತಿ. ಅವನ್ಯಾರೋ ಅದನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ, ಮೈಲಾರ ಲಿಂಗೇಶ್ವರ ನಾವೆಲ್ಲ ಹಿಂದೂಗಳು, ಸನಾತನ ಧರ್ಮದವ್ರು ನಾವು. ನಿಮ್ಮ ಹಿಂದುತ್ವ ನನಗೂ ತೋರಿಸಿ ಹೇಳ್ತೀನಿ ನಾನು. ಜಗಳ ಜಗಳ ಜಗಳ, ಈರ್ಷೆ, ಶತ್ರುತ್ವ, ಇದು ನಿಮ್ಮ ಹಿಂದುತ್ವ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಬಂತು, ಏನು ನಡೆದಿದೆ ಪಾಂಡುರಂಗ ಶೆಟ್ಟರ ಬಗ್ಗೆ ಅದರದೆಲ್ಲ ನಾವು ಥರೋ ಸ್ಟಡಿ ಮಾಡಿದ್ದೀವಿ. ಪಾಂಡುರಂಗ ಶೆಟ್ಟರೇ ಧರ್ಮಾಧಿಕಾರಿಗಳು ಮೈಲಾರ ಲಿಂಗೇಶ್ವರ ಸ್ವಾಮಿಗೆ ಅಂತ ಹೇಳಿ. ಎಂಥ ಸ್ಥಿತಿ ಇದೆ ನೋಡಿ. ಸೊ ಧರ್ಮಾಧಿಕಾರಿ ಅಂದಾಕ್ಷಣಕ್ಕೆ ಅವನು ಆಕಾಶದಿಂದ ಬಂದ. ಅವ್ರು ಹೇಳಿದ್ರು, ಎಲ್ಲೇನ್ರಿ ನೀವು ಧರ್ಮಾಧಿಕಾರಿಗಳು ಇದನ್ನು. ಅದೇ ಆದ್ರೂ ನಮ್ಮ ಒಕ್ಕಲು ವೆಂಕಟರಮಣ ಸ್ವಾಮಿ ನಾವು ಹೇಳ್ಕೊಂಡಲ್ಲ ವಾಸನೆ. ಆಮೇಲೆ ನಾವು ಹೋಗ್ಬೇಕು ಸ್ವಾಮೀಜಿ, ಹೋಗ್ಬಿಟ್ಟು ಬರ್ತೀವಿ. ಆದರೆ ಏನು 7 ಕೋಟಿ ಕೊಟ್ಟಿದ್ವಿ ನಾವು. ನೀವು ಮಾತಾಡೋಲ್ಲ ಅವಾಗ 7 ಲಕ್ಷ ಕೊಟ್ಟು 10 ಲಕ್ಷ. ನಾನು ಹೇಳಿದೆ, ಏನು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಪಾಂಡುರಂಗ ಶೆಟ್ರೆ, ಏನು ಸಮಾಚಾರ? ನನಗೆ ಗೊತ್ತು ನೀವು ಪ್ರಶ್ನೆ ಆಗ್ತೀರ ಅಂತ ಸ್ವಾಮಿ, ನಮ್ಮ ಒಕ್ಕಲಲ್ಲಿ ಅದು ಬಂದಿದೆ. ಸ್ವಾಮಿ ಮದುವೆಗೆ 7 ಕೋಟಿ ಕೊಟ್ರಂತೀವಿ ಸಾಲ. ಅಡ್ರೆಸ್ ಬೇಕಾ ಕೊಡ್ತೀನಿ, ಹೋಗಿ ವಿಚಾರಿಸಿ. ಅದಕ್ಕೆ ಅವ್ರ ಒಕ್ಕಲು ಯಾರ್ಯಾರು ಹೋಗ್ತಾರೋ ಆ ಊರಿಗೆ ದುಡ್ಡು ಖರ್ಚು ಮಾಡಬಾರ್ದಂತೆ. ಕೇಳಿ, ಇಲ್ಲಿದ್ದಾರೆ ಅಮ್ಮ ಅವರು. ದುಡ್ಡು ಇವ್ರು ಖರ್ಚು ಮಾಡೋಂಗಿಲ್ಲ, ಬೇರೆಯವ್ರು ದುಡ್ಡು ಹಾಕಿ ಇವ್ರನ್ನ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ಬೇಕಂತ. ಯಾಕೆಂದ್ರೆ ಇವ್ರು ಸಾಲ ಕೊಟ್ಟಿದ್ದಾರೆ. ಯಾರಿಗೆ? ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ಹೋಗಿ ವಿಚಾರಿಸ್ಕೊಂಬನ್ನಿ. ಅಂದರೆ ಇಲ್ಲಿ ಏನು ಗೊತ್ತಾ, ನಾನು ಸಾಲಾಗೆಲ್ಲ ಬಿಟ್ಬಿಡಿ. ಬಾಂಧವ್ಯ, ಪ್ರೀತಿ, ನನ್ನ ದೇವರವನು, ನಾವೇ ಸಾಲ ಕೊಟ್ಟಿದ್ದೀವಿ ಅಂತ. ಅಂದರೆ ಅಲ್ಲಿ ಒಂದು ಭಕ್ತಿ ಇದೆ, ಅಲ್ಲೊಂದು ಭಕ್ತಿ ಇದೆ, ಅಲ್ಲಿ ಶರಣಾಗತಿ ಇದೆ, ನಾನೇನು ಅಲ್ಲ ಅನ್ನೋದು ಇದೆ. ಆದರೆ ನನ್ನ ಒಕ್ಕಲೋದು ಅಂತ ಹೇಳ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಪಾದ ಸೇವನೆ ಮಾಡೋದು ಅಂದರೆ ಇದು. ಪೂರ್ಣ ನಾನೇನು ಅಲ್ಲ, ತದ್ಭೃತ್ಯ ಕುಲಶೇಖರ ಆಳ್ವಾರು ಹೇಳ್ದಂಗೆ ನಿನ್ನ ಸೇವಕನ ಸೇವಕನ ಸೇವಕ ನಾನು ಅನ್ನೋ ಭಾವನೆ ಬರಬೇಕು. ಹೇಳಿಸಿ ನೋಡೋಣ ಯಾರ ಕೈಲಾದ್ರು. 20 ವರ್ಷದ ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ. 20 ವರ್ಷದ ಹಿಂದೆ ರಿಟೈರ್ಡ್ ಆಗಿಬಿಟ್ಟಿದ್ದಾನೆ. ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಇವ್ರು ತುಲ್ಸ ನಾಲ್ಕು ಗ್ರಾಮ ಪಂಚಾಯತ್ ಮೆಂಬರ್ ಮೇನು ಅಂತ ಹೇಳ್ತಾರೆ. ನೀನು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಅವ್ನು ಸೀಟ್ ಕೊಡಬೇಕು. ಅಂಥ ದುರಹಂಕಾರಿಗಳ ಈ ಜಗತ್ತಿನಲ್ಲಿ ನಾವೇನು ಮಾಡ್ಲಿಕ್ಕಾಗತ್ರಿ? ಪರಮಾತ್ಮ ಅನ್ನೋದು ಅದು ಅಷ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ದಾರೆ. ಅವನು ಕೇಳ್ದ, ಯಾರು ಕೇಳ್ದ? ಹಿರಣ್ಯಕಶಿಪು ಕೇಳ್ದ. ಯಾರಿಗೆ ಕೇಳ್ದ? ಪ್ರಹ್ಲಾದಂಗೆ ಕೇಳ್ದ. ಏನಂತ ಕೇಳ್ದ? ಇಷ್ಟು ವರ್ಷ ನೀನು ಗುರುಕುಲದಲ್ಲಿದ್ಯಲ್ಲ, ಈಗ ಬಂದಿದ್ಯಲ್ಲ, ಏನು ಕಲ್ತ್ಕೊಂಡೆ ಹೇಳು ಮಗು ಅಂತ. ಅಪ್ಪ ನಾನು ಕಲ್ತ್ಕೊಂಡೆಪ್ಪ, ಏನು ಹೇಳಪ್ಪ ನಿಂಗೆ ಅಂತ ನವವಿಧ ಭಕ್ತಿ ಹೇಳ್ತಾನೆ. ತಗೊಳ್ಳೋ ಕತ್ತಿ ನಾನು ಇದು ಭಕ್ತಿ ಅಂತ. ಅವ್ನು ನವವಿಧ ಭಕ್ತಿ ಹೇಳಿದ್ರೆ ನೀವು ಕತ್ತಿ ತಗೊಳ್ತಾನೆ. ಆದರೆ ಇದರಲ್ಲಿ ಏನು ತುಂಬಿದೆ ನೋಡಿ, ಕೊನೆಗೆ ಬರುತ್ತೆ ಆತ್ಮನಿವೇದನೆ. ಇವತ್ತು ನಾನು ಪಾದ ಸೇವನೆ ಬಗ್ಗೆ ಇಷ್ಟು ಹೇಳ್ತೀನಿ. ತದನಂತರ ಅರ್ಚನೆ ಬರುತ್ತೆ. ಪಾದ ಸೇವನೆ ಬಗ್ಗೆ ನಿಮಗೆ ಒಂಚೂರೂ ಡೌಟ್ ಇರಬಾರ್ದು. ದೇವರು ಪಾದ ಸೇವೆ ಮಾಡಬೇಕಂದ್ರೆ ಎಂಥ ಭಕ್ತಿ ಇರಬೇಕು ನೋಡಿ. ನೆನ್ನೆ ಏಕಾದಶಿ, ನೆನ್ನೆ ಎಂಥ ಏಕಾದಶಿ? ಕಾರ್ತಿಕ ಏಕಾದಶಿ. ಆ ಪಾಂಡುರಂಗನ ನೋಡೋಕ್ಕೆ ಎಷ್ಟು ಲಕ್ಷ ಜನ ಹೋಗಿದ್ದಾರೋ ಗೊತ್ತಿಲ್ಲ. ನಡ್ಕೊಂಡು ಹೋಗಿದ್ದಾರೆ ಪಾಂಡುರಂಗನ ನೋಡಲಿಕ್ಕೆ. ಆ ಪಾಂಡುರಂಗನ ವಿಚಾರದಲ್ಲಿ ನಮ್ಗೆ ಹೇಳೋರು ಆ ಕಥೆನ. ಅವನು ಬಂದು ಅಲ್ಲಿ ನಿಂತ್ಕೊಂಡ್ರೆ, ತಡಿ ನಾ ಸೇವೆ ಮಾಡ್ತಾ ಇದ್ದೀನಿ, ತಗೋ ಪಾಪ ಸುಮ್ಮನೆ ನಿಂತಿರ್ಬೇಡತ್ತೆ, 2 ಇಟ್ಟಿಗೆ ಎಸಿತಾನಂತೆ. ಇಟ್ಟಿಗೆ ಮೇಲೆ ಪಾಂಡುರಂಗ ಕೈ ಹೀಗೆ ಇಟ್ಕೊಂಡು ನಿಂತ್ಕೋತಾನೆ. ಅಂದರೆ ಆ ಇಟ್ಟಿಗೆ ಎಸ್ದವನ ಹೃದಯ ಹೇಗಿರ್ಬೇಕು ರೀ? ಈಗ ನೀವು ಚಿನ್ನದ ಇಟ್ಟಿಗೆ ಎಸಿದ್ರೂ ಬರೋದಿಲ್ಲ. ಇಲ್ಲ ನಮ್ಮಲ್ಲಿ ಪ್ಲಾಟಿನಮ್ ಇದೆ, ಅದನ್ನು ಎಸಿ. ಪರಮಾತ್ಮನಿಗೆ ಇಟ್ಟಿಗೆ ಎಲ್ಲ ಮುಖ್ಯ, ಮನಸ್ಸು ಮುಖ್ಯ. ಸೊ ಪಾದ ಸೇವೆ ಮಾಡಬೇಕಂದ್ರೆ ಮೊದಲು ನೀನು ಇರಬಾರ್ದು.
ನಾನಲ್ಲ ಅನ್ಬೇಕು. ತೂಹಿ ತೂಹಿ ತೂಹಿ, ನೀನೆ ನೀನೆ ನೀನೆ, ನಾನಲ್ಲ. ಉಪ್ಪಿನಕಾಯಿ ಹಾಕಿದ್ರು ನಾನೇ, ಉಪ್ಪಿಟ್ಟು ಮಾಡಿದ್ರು ನಾನೇ. ಚಪಾತಿ ತಂದ್ರು ನಾನೇ, ಚಪಾತಿ ತಿಂದ್ರು ನಾನೇ. ಎಲ್ಲದಕ್ಕೂ ನಾನು, ಮೇನು ನೇನು ನೇನು. ನೋಡಿ, ನೀನು ಅಂತ ಯಾವಾಗ ಹೇಳೋದು? ಈ ಎಕ್ಸಾಂಪಲ್ ಹೇಳ್ಬಿಟ್ಟು ಇವತ್ತು ನಮ್ಮ ಮಾತು ಮುಗಿಸ್ತೀನಿ. ನೀನು ಅಂತ ಯಾವಾಗ ಹೇಳ್ತೀವಿ? ಶ್ರೀರಾಮಕೃಷ್ಣ ಕೊಡ್ತಾರೆ ಈ ಉದಾಹರಣೆನ, ಬಹಳ ಚೆನ್ನಾಗಿದೆ. ಅಂಬಾ ಅಂಬಾ ಅಂತಿರುತ್ತೆ, ನಾನು 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 ಅಂತ ಶ್ರೀರಾಮಕೃಷ್ಣ ಹೇಳಿದ್ದು. ಆಮೇಲೆ ಅದು ಸತ್ತಾಗ ಅದನ್ನು ಸಹಜ ಕತ್ತರಿಸಿ ಅದರ ಕರಳನ್ನ ತೆಗೆದುಕೊಂಡು ಅದನ್ನೆಲ್ಲ ಸೆಟ್ ಮಾಡಿ ಅದನ್ನು ತೆಗೆದು ಹಿಂದೆ ಬರ್ತಿತ್ತು. ನಿಮಗೆ ಈಗ ಬರೋದಿಲ್ಲ, ಅದು ಯಾವುದೋ ಮ್ಯೂಸಿಯಮಲ್ಲಿ ಇರುತ್ತೆ. ಅವನು ಬರೋನು ಸಾಬಿ, ಒಬ್ಬ ಬರೋನು ರಸ್ತೆಯಲ್ಲಿ, ಹಾಸಿಗೆ ರಿಪೇರಿ ಅನ್ಕೊಬರೋನು. ಅವನು ಹಾಸಿಗೆ ರಿಪೇರಿ ಮಾಡೋನು. ಅವನು ಬಂದರೆ ಆ ಕಿಟಕಿಗೆ ಅದನ್ನು ಕಟ್ಟಿಬಿಟ್ಟು ಅದಕ್ಕೆ ರಬ್ಬರ್ ಹಾಕಿ ಗುಯ್ ಗುಯ್, ನೀನು 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 ಅಲ್ಲಿ ಅಂಬ ಅನ್ನಲ್ಲ, ಅದು ತುಯ್ 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 ಅಂತ, ನೀನು ನೀನು ನೀನು. ಅದು ಮೊದಲು ಅಂಬಾ ಅಂಬಾ ಅಂತ. ಅದು ತುಯ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ನೋಡಿ, ಕತ್ತರಿಸಿ ಒಣಗಿಸಿ ಹೇಳೋದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದ್ಯಾಕೆ ಕಷ್ಟಪಡ್ತೀಯ, ಸರೆಂಡರ್ ಆಗ್ಬಿಡು ದೇವ್ರಿಗೆ, ಅವನು ಅಂತ ಆಗುತ್ತೆ. ಆಗೇನು ಹೇಳ್ತೆ, ಅರ್ಜುನ ಹೇಳ್ದಂಗೆ ಕೃಷ್ಣ ಹತ್ರ ಏನು ಹೇಳ್ತಾನೆ, ಕರಿಷ್ಯೇ ವಚನಂ ತವ, ನಿಮ್ಗೇನು ಹೇಳಿದ್ರು ಮಾಡ್ತೀನಪ್ಪ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚ. ಹೇಳಿ ನೀವು ನೋಡೋಣ, ಶ್ಲೋಕ ಅಲ್ಲ. ಈಗ ಯಾರೋ ನೆಂಟರು ಬರ್ತಿದ್ದಾರೆ ಅಂದ್ಕೊಳ್ಳಿ, ಬೆಂಗಳೂರಿಂದ ಎಲ್ಲರೂ ನಿನ್ನಂಗೆ ಪುಟ್ ಮಕ್ಕಳೆಲ್ಲ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲ ಬಂದಾಗ ಬೆಳಗ್ಗೆಯಿಂದ ಅಡುಗೆ ಒಂದೊಂದು ಡಿಶಸ್ ಮಾಡಿದ್ಮೇಲೆ ಎಲ್ಲ ಆದಮೇಲೆ ಅವರು, ಅಯ್ಯೋ ಏನಮ್ಮ ಇಷ್ಟು ರುಚಿಯಾಗಿ ಮಾಡಿ, ನಾನೇ ಮಾಡಿದ್ದೇವೆ, ನಾನು ಉಪ್ಪಿನಕಾಯಿ ನಾನೇ, ಒಬ್ಬಟ್ಟು ನಾನೇ, ಇನ್ಯಾರು ಮಾಡ್ತಾರೆ ಇಲ್ಲಿ, ನಾನೇ. ಅದು ಬೇರೆ ಅದು ಸುಮ್ಮನೆ ಹೇಳೋದು. ವ್ಯಾವಹಾರಿಕವಾಗಿ ನಾನು ಅನ್ನೋದು ಎಷ್ಟು ಒಳಗಡೆ ಹೊಟ್ಟೋಗಿರುತ್ತೆ. ಯಾರೋ ಹೇಳ್ತಾರ, ಇದು ಯಾರು ಮಾಡಿದ್ದು ಈ ಒಬ್ಬಟ್ಟು? ನಮ್ಮ ಮನೆಯವ್ರು ಮಾಡಿದ್ರು, ಅವ್ರ ಬಗ್ಗೆ ಸ್ವಲ್ಪ ಬರುತ್ತೆ ಅಡುಗೆ ಅಂತ ಯಾರೋ ಹೇಳೋರು ಇದ್ದಾರಾ? ಅಯ್ಯೋಯ್ಯಪ್ಪ ಇಲ್ಲ, ಈ ಒಬ್ಬಟ್ಟು ಯಾರು ಮಾಡಿದ್ದು, ತುಪ್ಪ ರುಚಿಯಾಗಿದೆಯಲ್ಲ ಇದೆಲ್ಲ, ಅಯ್ಯೋ ಅವರು ನಮ್ಮ ಚಿಕ್ಕಮ್ಮ ಇದ್ದಾರ್ರಿ ಅವ್ರು ಮಾಡೋದು ಅಂತ ಯಾರು ಹೇಳ್ತಾರಾ? ಜೋರಾಗಿ ಚಿಕ್ಕಮ್ಮ ಅಂದ್ರೆ ಅವ್ರು ಕೇಳಿಸ್ಬಿಡುತ್ತೆ ಅಂದ್ಬಿಟ್ಟು ಸೈಲೆನ್ಸರ್ ಹಾಕ್ಬಿಟ್ಟಿರ್ತಾರೆ ಅಲ್ವಾ? ಸೊ ಇದು ಪ್ರಪಂಚ. ನಾವು ಈ ಮನಸ್ಸಿಟ್ಕೊಂಡು ಪಾದ ಸೇವೆ ಮಾಡಲಿಕ್ಕೆ ಆಗೋಲ್ಲ. ಪಾದ ಸೇವೆ ಮಾಡಬೇಕಂದ್ರೆ ಮೊದಲು ಶರಣಾಗತಿ ಹೊಂದಬೇಕು ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಮುಂದಿನ ಶನಿವಾರ ವೇದ ಪಾಠದ ಕ್ಲಾಸ್ ಇರುತ್ತೆ, ಆದರೆ ಗಣೇಶನ ಮುಂದೆ ಸ್ವಾಮಿಯ ಮುಂದೆ ಇರುತ್ತೆ. ಹಾಗೆಯೇ ಸಂಕಷ್ಟಹರಣ ಪೂಜೆನೂ ಇರುತ್ತೆ. ಶೋಭಾಜಿಯವರು, ಜಯಶ್ರೀಜಿಯವರು ನೀವು ಮೊದಲೇ ಹೇಳಿಬಿಡಿ ಸ್ವಲ್ಪ ಮುಂಚೆನೇ ಮಾಡಲಿಕ್ಕೆ. ಸೊ ಇದಿಷ್ಟು ಹೇಳಿ ಇಲ್ಲಿ ಮಂಗಳವನ್ನು ಹೇಳ್ತೀನಿ. ನಿನ್ನೆದು ನ್ಯೂಸ್ ಹೇಳಾಯ್ತಲ್ಲ, ನಿನ್ನೆ ಯಾರ್ಯಾರು ಬಂದಿಲ್ಲ ಸುಮ್ಮನೆ ಹೀಗೆ ಅನ್ನಿ. ಓಕೆ, ಹಾಗಾದ್ರೆ ಇವರು ಲಕ್ಷ್ಮೀಜಿ, ಗೀತಾಜಿ ನಿಮ್ಗೆ ಹೇಳಿಬಿಡ್ತಾರೆ. ಒಂದು ನ್ಯೂಸ್ ಇದೆ, ನಿಮ್ಗೆ ಹೇಳ್ಬಿಡ್ತಾರೆ. ನಾನು ಯಾಕೆ ಅದನ್ನೇ ಹೇಳಿ, ಕ್ಯಾಸೆಟ್ ಅದನ್ನೇ ರಿವೈಂಡ್ ಮಾಡಿ ಪ್ಲೇ ಮಾಡಲಿ, ನೀವೇ ಹೇಳಿ. ಬಾಬೂಜಿ ನೀವು ಬಂದಿಲ್ವಲ್ಲ? ಅಲ್ಲ, ಹೌದು ಇಸ್ ಎ ಬಿಸಿಯೆಸ್ಟ್ ಮ್ಯಾನ್, ಇವತ್ತು ಬಂದಿದ್ದಾರೆ ಅವರು. ನೀವು ಬಂದಿದ್ರ ನಿನ್ನೆ? ಓಕೆ. ಸರ್ವಸ್ತರತು ದುರ್ಗಾಣಿ ಸರ್ವ